ಏನಾಗಿದೆ ಅಂತಂದ್ರೆ ನಾನು ನನ್ನನ್ನು ಪರಿಚಯ ಮಾಡ್ಕೋಬೇಕು ಆ ಲೆವೆಲ್ಗೆ ಇದೆ. ಸೊ ಈ ಒಂದು ಅರ್ಧ ಗಂಟೆ ನಾವು ಕಾರ್ಯಕ್ರಮ ತಗೋತೀನಿ. ಜೋಗಿ ಸರ್ ಏನಂತಂದ್ರು ಅಂದ್ರೆ ನಾವೇ ಮಾತಾಡ್ಕೊಳ್ಳೋದು, ನೀನು ಸುಮ್ಮನೆ ಬಂದೊಂದು ಶುರು ಮಾಡು ಅಂತ ಹೇಳಿದ್ರು. ಬಟ್ ಹಾಗಾಗಲ್ಲ ಅಂತ ನನಗೆ ಅನುಭವ ಇರೋದ್ರಿಂದ ಈ ಸಂವಾದ ಆರಂಭಿಸೋಕ್ ಮುಂಚೆ ನಾನೊಂದು ಹರುಕಿ ಮುರಾಕಮಿಯ ಒಂದು ಮಾತನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವನು ಯಾವುದೋ ಒಂದು ಕಾದಂಬರಿಯಲ್ಲಿ ಹೇಳಿದ್ದಾನೆ, ಒಂದು ಚಂಡಮಾರುತ ಬಂದು ನಿಂತು ಹೋದ ಮೇಲೆ ನಾವು ಆ ಚಂಡಮಾರುತವನ್ನ ಹೇಗೆ ದಾಟಿ ಬಂದ್ವಿ ಅನ್ನೋದು ನೆನಪಿರಲ್ಲ ಅಂತ. ಅದು ಮುಗೀತೋ ಇನ್ನೂ ಇದೆಯೋ ಅದು ಕೂಡ ನೆನಪಿರಲ್ಲ, ಅದು ಗೊತ್ತಿರಲ್ಲ. ಆದ್ರೆ ಆ ಚಂಡಮಾರುತವನ್ನ ದಾಟಿ ಬಂದ ಮೇಲೆ ನಾವು ಹೊಸ ಮನುಷ್ಯರಾಗಿರ್ತೀವಿ, ಹಳೆ ಮನುಷ್ಯರಾಗಿರೋದಿಲ್ಲ. ಸೊ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಒಂದೊಂದು ಚಂಡಮಾರುತವನ್ನ, ಎರಡೆರಡು ಚಂಡಮಾರುತವನ್ನ, ಜೋಗಿ ಸರ್ 102 ಚಂಡಮಾರುತವನ್ನ ದಾಟ್ಕೊಂಡು ಬಂದಿದ್ದಾರೆ. ಸೊ ಈ ಅರ್ಧ ಗಂಟೆಯಲ್ಲಿ ಈ 4 ಜನರ ಏನೇನ್ ಚಂಡಮಾರುತವನ್ನ ದಾಟ್ಕೊಂಡು ಬಂದಿದ್ದಾರೆ ಅನ್ನೋ ಒಂದೊಂದು ಸಣ್ಣ ಸಣ್ಣ ತುಣುಕನ್ನಾದ್ರೂ ನಿಮ್ಗೆ ದಾಟಿಸ್ಲಿಕ್ಕೆ ಒಂದು ಸಾಧ್ಯ ಆದ್ರೆ ಅದೇ ನಮ್ಮ ಈ ಸಂವಾದದ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನಮ್ಮ ಜೊತೆ ಶ್ರದ್ಧಾ ಜೈನ್ ಅವರಿದ್ದಾರೆ. ಅವರು 10 ದೇಶಗಳಿಗೂ ಹೆಚ್ಚು ಕಡೆ ಹೋಗಿ ಲಕ್ಷಾಂತರ ಜನರಿಗೆ ಒಂದು ಖುಷಿಯನ್ನು ಕೊಟ್ಟವರು, ನಕ್ಕು ಹಗುರಾಗಿಸಿದವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೈಯಲ್ಲೇ ಅಯ್ಯೋ ಅನ್ನಿಸಿದವರು. ಸೊ ಅವರಿದ್ದಾರೆ. ಇನ್ನು ಜೋಗಿ ಸರ್ ಹೇಗೆ ಅಂದ್ರೆ ಅವರೊಳಗೆ ಸಪ್ತರ್ಷಿ ಋಷಿಗಳೂ ಒಳಗಿದ್ದಾರೆ. ಅಗಸ್ತ್ಯರಿದ್ದಾರೆ, ಒಂದೊಂದ್ಸಲ ನಮಗೂ ದೂರ್ವಾಸರ್ ಕಾಣಿಸ್ಕೊಂತಾರೆ. ವಿಶ್ವಾಮಿತ್ರರು ನಂಗೆ ಇನ್ನೂ ಗೊತ್ತಿಲ್ಲ, ಹಾಗಾಗಿ ಮೇಡಮ್ ನೆಮ್ಮದಿಯಿಂದ ಇರ್ಬೋದು. ಅದರ ಜೊತೆಗೆ ಜೆನ್ಸಿ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಏನ್ ಕೇಳಿದ್ರು ಅವರು ಇಲ್ಲ ಅನ್ನೋದಿಲ್ಲ. 102 ಪುಸ್ತಕಗಳನ್ನು ಬರೆದು ಹಳಬರು ಹೊಸಬ್ರು ಎಲ್ರಿಗೂ ಖುಷಿ ಹಂಚಿದವರು. ಇನ್ನು ನಮ್ಮ ಹರೀಶ್ ಕೇರ್ ಅವರು ಬಂಟಮಲೆಯ ತಪ್ಪಲಿನಿಂದ ಬಂದವರು. ಸಾಮಾನ್ಯವಾಗಿ ಇಂಜಿನಿಯರ್ಗಳು ಬಂದು ಈ ಸಿನಿಮಾ ರಂಗಕ್ಕೆ ಹೋಗೋದು ವಾಡಿಕೆ, ಬಟ್ ಇವರು ಪತ್ರಿಕೋದ್ಯಮಕ್ಕೆ ಬಂದವ್ರೆ. ಇವ್ರು ಯಾವಾಗ ನೋಡಿದ್ರು ಒಂದು ಮೌನಿ ತರ ಕಾಣಿಸ್ತಾರೆ. ಅವ್ರ ಮೌನ ಹುಟ್ಟಿನಿಂದ ಬಂದಿದ್ದೋ ಮದುವೆ ಆದ ನಂತರ ಬಂದಿದ್ದೋ ಅಂತ ಅನ್ನೋದನ್ನ ಇನ್ನು ನೆಕ್ಸ್ಟ್ ನಾವು ಈಗ ಸಂವಾದದಲ್ಲಿ ಹುಡುಕೋಣ. ಇನ್ನು ವಿಕಾಸ್ ನಿಗ್ಲೋಣಿ ಅವರ ಬಗ್ಗೆ ಇವತ್ತು ಅವರ ಹೊಸ ಗೆಟಪ್ ನೋಡಿ ಬಹುತೇಕರಿಗೆ ಅಂದಾಜಾಗಿರುತ್ತೆ. ಅವರನ್ನ ಮತ್ತೆ ರೀಇನ್ವೆಂಟ್ ಮಾಡ್ಕೊತಾ ಇರ್ತಾರೆ. ಅವರು ಮಾತ್ರ ಹೃದಯಿ, ಕರುಣಾಮಯಿ, ಮತ್ತೆ ಇತ್ತೀಚೆಗೆ ಯಾರೋ ಹೇಳಿದ್ರು ಅವರು ಆಧುನಿಕ ಶ್ರೀಕೃಷ್ಣ ಪರಮಾತ್ಮನು ಅಂತ. ಶ್ರದ್ಧಾ ಮೇಡಮ್ ಪಕ್ಕನೆ ಬಂದು ಕೂತಿದ್ದಾರೆ. ಸೊ ಹೆಚ್ಚು ತಡ ಮಾಡೋದು ಬೇಡ, ನಾನು ನನ್ನ ಮೊದಲ ಪ್ರಶ್ನೆಯನ್ನು ಶ್ರದ್ಧಾ ಮೇಡಮ್ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮೇಡಮ್, ಯಾರೋ ಹೇಳಿದ್ರು ನೀವು ಪುಸ್ತಕವನ್ನು ಕೈಗೆತ್ಕೊಳ್ಳೋದು ಒಂದು ಮಗುವಿನ ಪಠ್ಯ ಪುಸ್ತಕ, ಇನ್ನೊಂದು ಪಾಸ್ಪೋರ್ಟ್ ಮಾತ್ರ ಅಂತ. ನಿಜಾನಾ? ಪುಸ್ತಕಗಳಿಗೆ ನೀವು ಎಷ್ಟು ಹತ್ತಿರ, ಎಷ್ಟು ದೂರ? ನಿನ್ನೆ ಫೋನ್ ಮಾಡಿದಾಗ ಅವರು ಕನ್ನಡದಲ್ಲಿ ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ರು, ನಾನು ಮಗನಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅಂತ. ಪುಸ್ತಕಗಳು ನಮ್ಮಲ್ಲಿ ಕೆಲವೊಬ್ರು ಇರ್ತಾರಲ್ಲ, ನಮಗೆ ನಮ್ಮ ಕಂಪನಿ ತುಂಬಾ ಇಷ್ಟ. ಐ ಲೈಕ್ ಮೈ ಓನ್ ಕಂಪನಿ. ಸೊ ನಾನು ತುಂಬಾ ಒಂಟಿ ಇಸ್ ನಾಟ್ ದ ರೈಟ್ ವರ್ಡ್ ಅನ್ಸುತ್ತೆ. ಒಬ್ಬಳೇ ಇರೋದು ನನಗೆ ಬಹಳ ಇಷ್ಟ. ಯಾಕಂದ್ರೆ ಆ ಟೈಮಲ್ಲಿ ಪುಸ್ತಕಗಳ ಕಂಪನಿಯಲ್ಲಿ ಇರೋದು ಈಸ್ ವೆರಿ 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 ಡಿಯರ್ ಟು ಮೀ. ಸೊ ಪುಸ್ತಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ನಾನು ಒಂಥರ ಇಂಪಲ್ಸಿವ್ ಬಯರ್ ಅಂತಾರಲ್ಲ, ನಾನು ಇಂಪಲ್ಸಿವ್ ಬಯರ್ ಆಫ್ ಪುಸ್ತಕಗಳು. ಸೊ ನನ್ಗೆ ಯಾರಾದ್ರೂ ಈ ಪುಸ್ತಕ ನೆನ್ನೆ ಓದ್ತಾ ಇದ್ದೆ, ಅದು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೂ ಓಕೆ, ನೆನ್ನೆ ಆ ಪುಸ್ತಕ ಓದ್ತಾ ಇದೆ ಅಂದ್ರೆ ಸಾಕು, ಪಟ್ಟ ನೋಟ್ ಮಾಡ್ಕೊಂಡು ಪಟ್ಟ ಆರ್ಡರ್ ಮಾಡಿ ಆಯ್ತದು. ಹಾಗಾಗಿ ನಂತರ ಒಂದು ಪರ್ವತನ ಇದೆ ಪುಸ್ತಕಗಳದ್ದು ನಮ್ಮ ಮನೆಯಲ್ಲಿ. ಮೋಸ್ಟ್ ಆಫ್ ಇಟ್ ಇಸ್ ಬಿಕಾಸ್ ಐ ಹರ್ಡ್ ಸಂಬಡಿ ಸೇ. ಅಷ್ಟು ಬೇಕಾಗಿಲ್ಲ ನನಗೆ. ನಾನು ಫ್ಲೈಟಲ್ಲಿ ಇದ್ದಾಗ ಯಾರಾದ್ರೂ ಪುಸ್ತಕ ಓದ್ತಾ ಇದ್ದಾರ ಅಂದ್ರೆ ನಾನು ಆ ಕವರ್ ಕಾಣೋವರೆಗೂ ಅವ್ರು ನೋಡ್ತಾ ಇರ್ತೀನಿ, ಏನು ಓದ್ತಾ ಇದ್ದಾರಂತ. ಅಷ್ಟು ನೋಡ್ಬಿಟ್ರೆ ಸಾಕು, ಆರ್ಡರ್ ಮಾಡಿ ಆಯ್ತು. ಅಂದ್ರೆ ಐ ಡೋಂಟ್ ನೀಡ್ ಅ ಬಿಗ್ ಮೋಟಿವೇಶನ್ ಟು ಬೈ ಅ ಬುಕ್. ಈಗ ನೋಡಿ, ನೆನ್ನೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇದ್ದೆ, ಅದರಲ್ಲಿ ಇಟ್ ಈಸ್ ಅ ಕ್ವಿಜ್, ಫಿಸಿಕ್ಸ್ ಕ್ವಿಜ್. ಅದು ಅಂದ್ರೆ ನಿಮಗೆ ಗೊತ್ತಿರಬೇಕಾಗಿರೋ ಫಿಸಿಕ್ಸ್ ಕಾನ್ಸೆಪ್ಟು ಎಷ್ಟು ಗೊತ್ತಿದೆ ಅನ್ನೋ ಕ್ವೆಶ್ಚನ್ ಇರೋದು. 15 ಪ್ರಶ್ನೆಗಳಿದ್ವು. 15ರಲ್ಲಿ 9 ಐ ಗಾಟ್ ಕರೆಕ್ಟ್, 6 ಐ ಡಿಡ್ ನಾಟ್. ಎಷ್ಟು ಟೆನ್ಷನ್ ಆಗೋಯ್ತಂದ್ರೆ, ಇದು ಗೊತ್ತಿರಬೇಕಾಗಿರೋ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ವಾ ಅಂತ 6 ಫಿಸಿಕ್ಸ್ ಬುಕ್ಸ್ ಆರ್ಡರ್ ಮಾಡಿದ್ದೀನಿ. 6 ಆರ್ಡರ್ ಮಾಡಿ ಆಗಿದೆ. ನಾನು ಅಭ್ಯಾಸ ಶುರು ಮಾಡಿಬಿಟ್ಟಿದ್ದೀನಿ. ಅಂದ್ರೆ ಅದು
6 ಪ್ರಶ್ನೆಗಳಿಗೆ ನಂಗೆ ಉತ್ತರ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಎನ್ವಿ ಇದೆ, ಒಂಥರ ಜೆಲಸಿ, ಬಾರ್ಡರ್ ಲೈನ್ ಜೆಲಸಿ. ಅಂದ್ರೆ ವಿಕಾಸ್ ಅವ್ರ ಬಗ್ಗೆ, ಅಪಾರ, ಇಲ್ಲಿ ಕೀರ್ತಿ ಕೂತ್ಕೊಂಡಿದ್ರು, ನನ್ನ ಹಳೆ ಕೊಲೀಗ್ಸ್ ಇವರೆಲ್ಲ. ಅಂದ್ರೆ ಭಾಷೆ ಮೇಲೆ ತುಂಬಾ ಕಮಾಂಡ್ ಇರೋರ್ ಬಗ್ಗೆ ನನಗೆ ವಿಪರೀತ ಜೆಲಸಿ ಇದೆ. ಅಂದ್ರೆ ಅದ್ ಹೆಂಗೆ ಇವ್ರ ವೊಕ್ಯಾಬ್ಲರಿ, ನಾ ಜೋಗಿ ಸರ್ ನೀವೆಲ್ಲರೂ ಮಾತಾಡುವಾಗ ನಾನು ನಿಮ್ಮ ಪದ ಬಳಕೆನ ಅಷ್ಟೇ ಗಮನಿಸ್ತಾ ಇದ್ದೆ ನಾನು. ಓ ಮೈ ಗಾಡ್, ಪದ ಬಳಕೆ ನೋಡಿ ಇವ್ರದೆಲ್ಲ, ಈ ವೊಕ್ಯಾಬ್ಲರಿ ನನಗೆ ಬರೋದು ಯಾವಾಗ ಅಂತ. ಸೊ ಆ ಜೆಲಸಿಯಿಂದ ಪುಸ್ತಕ ಹೋಲ್ಡ್ ಮಾಡೋ ಒಂದು ನೇಚರ್ ಇದೆ ನನಗೆ. ಹಾಗಾಗಿ ಪುಸ್ತಕ, ಫಸ್ಟ್ ಪೀಸ್ ಆಫ್ ಫರ್ನಿಚರ್ ಇನ್ ಮೈ ಹೌಸ್ ದಟ್ ಐ ಥಿಂಕ್ ಅಬೌಟ್ ಇಸ್ ಅ ಬುಕ್ ಶೆಲ್ಫ್. ಸೊ ಟ್ರಮೆಂಡಸ್ ಲವರ್ ಆಫ್ ಬುಕ್ಸ್. ನನಗೆ ಮೋಟಿವೇಶನೇ ಬೇಕಾಗಿಲ್ಲ. ಇವತ್ತೀಗ 102 ಬುಕ್ಸ್ ಬರ್ದಿದಾರಲ್ಲ, ಫಸ್ಟ್ ಹೋಗಿ ಗೂಗಲ್ ಮಾಡೋದಿದೆ, ಇವ್ರದ್ದು 102 ಯಾವುದಿದೆ ಅಂತ ಆರ್ಡರ್ ಮಾಡಿ ಆಗುತ್ತೆ. ಇವತ್ತು ನೀವು ನೋಡಿ, ಬೇಕಾದ್ರೆ ನಿಮಗೆ ಬರುತ್ತೆ ಬಂದ್ರೆ. ಎಸ್, ಇಲ್ಲ ಅದರಲ್ಲಿ ನಾನು ನಿಮಗೆ ಹೇಳ್ತೀನಿ, ಇದ್ರಲ್ಲಿ ಒಂದು ಸೆಲ್ಫಿಶ್ನೆಸ್ ಇದೆ. ಇದಕ್ಕೂ ಇವರು ಗಳಿಸಿರುವಂತ ನಾಲೆಜ್ಗೂ ನನ್ನ ಹತ್ರ ಇರೋ ನಾಲೆಜ್ಗೂ ಒಂದು ಬಹಳ ದೊಡ್ಡ ಡಿಫ್ರೆನ್ಸ್ ಇದೆ. ಅಂಡ್ ಈ ಡಿಫ್ರೆನ್ಸು ಅ ಲಾಟ್ ಆಫ್ ಆರ್ಟಿಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್. ಅಂಡ್ ಇದರಲ್ಲಿ ಒಂದು ಸೆಪರೇಟ್ ಆಗೋದಿದೆಯಲ್ಲ, ಅದು ಡಿಫಿಕಲ್ಟ್ ಇದೆ. ಆ ಲಾಟ್ ಆಫ್ ಆರ್ಟಿಸ್ಟ್, ಆರ್ ಅಟ್ ಲೀಸ್ಟ್ ನನ್ನಂತ ಕೆಲವೊಂದು, ಅಂದ್ರೆ ಆ ರಿಚ್ನೆಸ್ ಇಲ್ಲದೆ ಇರೋ ಜನರು ಇರ್ತಾರಲ್ಲ, ನಾವು ಗಳಿಸೋ ನಾಲೆಡ್ಜು ಅದನ್ನ ಪಟ್ಟಂತ ನಮ್ಮ ಟ್ರೇಡಿಗೆ ಬಳಸಬೇಕು ಅನ್ನೋ ಒಂದು ಹಸಿವಿರುತ್ತೆ ನಮಗೆ. ಈಗ ನಾನು ಇವತ್ತು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಈಗ ನೀವು ಬಳಸಿರುವಂಥ ಭಾಷೆಗಳು, ಪದಗಳನ್ನೆಲ್ಲ ನಾನು ಯಾವಾಗ ಹೆಂಗೆ ಯೂಸ್ ಮಾಡ್ಬೋದು ಅಂತ ಆಲ್ರೆಡಿ ನನ್ನ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಒಂದು ಆಕ್ಯುಪೇಷನಲ್ ಹ್ಯಾಸರ್ಡ್ ಅನ್ಬೋದು ಅದು. ಅಂದ್ರೆ ನಮಗದು ಬೇಕು. ಈಗ ನನಗೆ ಇವರೆಲ್ಲರದು ಒಂದು ವೊಕ್ಯಾಬ್ಲರಿ ಬೇಕು ನನಗೆ, ಬಿಕಾಸ್ ಐ ನೋ ಹೌ ಐ ವಿಲ್ ಯೂಸ್ ಇಟ್. ಬಟ್ ಯಾವುದೇ ಅಜೆಂಡಾ ಇಲ್ಲದೆ ನಾಲೆಜ್ ಪರ್ಸ್ಯೂ ಮಾಡೋದಿರುತ್ತಲ್ಲ, ಅದರದ್ದೊಂದು ರಿಚ್ನೆಸ್ ಬೇರೆ ಇರುತ್ತೆ. ಆ್ಯಂಡ್ ಅದನ್ನ ನಾನು ಕಲಿಬೇಕಾಗಿದೆ, ಅಜೆಂಡಾ ಇಲ್ಲದೆ. ನನಗೆ ಅಜೆಂಡಾ ಇದೆ. ಈಗ ನಾನು ಕನ್ನಡ ಯಾಕೆ ಅದ್ರ ಹಿಂದೆ ಅದನ್ನ ಹೆಂಗೆ ಬಳಸಬೇಕು ಅಂತ ಆಲ್ರೆಡಿ ನನ್ನ ತಲೆ ಯೋಚನೆ ಮಾಡಾಗಿದೆ. ಈ 3 ಬುಕ್ ಓದ್ತೀನಲ್ಲ, ಈ 3 ಬುಕ್ ಓದಿ ನನಗೆ ಗೊತ್ತಾಗಿರೋ ವಿಷಯಗಳನ್ನ ಹೆಂಗೆ ಬಳಸ್ತೀನಿ ಅಂತ ಆಲ್ರೆಡಿ ಮೈ ಮೈಂಡ್ ನೋಸ್. ಇದು ಯಾವುದೇ ಅಜೆಂಡಾ ಇಲ್ಲದೆ ದ ಡೇ ಐ ಡಿಸೈಡ್ ನಾನು ಬರೀ ಕಲಿಯಕ್ಕಷ್ಟೇ ಕಲಿಯೋದು, ಇದರಿಂದ ಬಳಸೋ ಸ್ಟ್ರಾಟಜಿ ಇಲ್ಲದೆ ಇರೋ ಆಗುತ್ತಲ್ಲ, ಆವಾಗ ಸರಸ್ವತಿ ಅನುಗ್ರಹ ನನ್ನ ಮೇಲೆ ಆಗತ್ತಂತ ನನಗನ್ಸುತ್ತೆ. ಈಗ ಸ್ವಲ್ಪ ಸರಸ್ವತಿನ ಕೈ ಸ್ವಲ್ಪ ಹಿಂಗ್ ಮಾಡ್ತಾ ಇದ್ದಾರೆ, ಯಾ ಲಕ್ಷ್ಮಿ ಹಿಂದೆ ಇದೆಯಾ ನೀನು ಅಂತ. ಒಂದಿನ ಇರುತ್ತೆ ವೆನ್ ಐ ವಿಲ್ ಲೀವ್ ದ್ಯಾಟ್, ಆವಾಗ ಐ ಥಿಂಕ್ ಸರಸ್ವತಿ ವಿಲ್ ಹಗ್ ಮೀ ಲೈಕ್ ದರ್ ಇಸ್ ನೋ ಟುಮಾರೋ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬಟ್ ತಯಾರಿ ಮಾಡ್ತಾ ಇದ್ದೀನಿ, ಬುಕ್ಸ್ ಎಲ್ಲ ತಗೊಳ್ತಾ ಇದ್ದೀನಿ ನಾನು. ಬಟ್ ಸರಸ್ವತಿ ಟೈಮ್ ಮಾಡ್ಕೊಡಲ್ಲ ನನಗೆ ಇದನ್ನೆಲ್ಲ ಕಲಿಯಕ್ಕೆ. ಬಟ್ ಐ ಥಿಂಕ್ ದಟ್ಸ್ ಮೈ ಪರ್ಸ್ಯೂಟ್. ನಂದು ಒಂದೆರಡು ಇದೆ. ಹೌದಾ? ಅವ್ರು ಸರಸ್ವತಿ ಇನ್ನೂ ಏನು ಪಡ್ಕೊಳ್ಳಿಕ್ ಟ್ರೈ ಮಾಡ್ತಿದ್ದೀನಿ ಅಂತಂದ್ರು. ಬಟ್ ಅವರು ನಾಲ್ಗೆಯಲ್ಲೇ ಸರಸ್ವತಿಯನ್ನ ಧರಿಸಿದ್ದಾರೆ. ಸೊ ನಾನು ಜೋಗಿ ಸರ್ಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾವೆಲ್ಲರೂ ಅಂದರೆ ಎಲ್ಲರೂ ಕತೆ ಹೇಳೋರೆ, ಶ್ರದ್ಧಾ ಮೇಡಮ್ ಕೂಡ ಅವರ ಫಾರ್ಮಲ್ ಕತೆ ಹೇಳ್ತಾರೆ. ಬಟ್ ನಾವು ಒಂದು ರೈಟಿಂಗ್ ಫಾರ್ಮನ್ನು ಯೂಸ್ ಮಾಡ್ತಿದ್ದೀವಿ. ಬಟ್ ಅಂದರೆ ಅವರು ಹೊಸ ಕಾಲದ ಫಾರ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವೆಲ್ಲ ಸ್ವಲ್ಪ ಔಟ್ಡೇಟೆಡ್ ಫಾರ್ಮನ್ನು ಅಂದರೆ ಆರಿಸ್ಕೊಂಡಿದ್ದೀವ, ಅಥವಾ ನಾವು ಹೇಗೆ ಅದನ್ನು ಹೊಸ ಫಾರ್ಮ್ಗೆ ಒಗ್ಗಿಸ್ಕೋಬೇಕಾ, ಅಥವಾ ನಿಮ್ಗೆ ಈ ಕತೆ ಹೇಳುವ ಫಾರ್ಮನ ಬಗ್ಗೆ ಏನು ಅನ್ಸುತ್ತೆ? ನನಗೆ ಒಂದು ಕಾದಂಬರಿ ಬರಲಿಕ್ಕೆ ಕೂತಾಗ ಬಹಳ ಬೋರ್ ಆಗೋದೇನೆಂದರೆ, ಈಗ ನೀವು ರಾಜೇಶ್ ಬಗ್ಗೆ ಬರೀಬೇಕು ಅಂದರೆ, ರಾಜೇಶ್ ಏನೋ ಒಂದು ಆ್ಯಕ್ಟಿವಿಟಿ ಬರೀಬೇಕಂದ್ರೆ ನಾನೊಂದು 300 ವರ್ಡನ್ನು ಪೋಲ್ ಮಾಡಬೇಕು. ಐ ಶುಡ್ ಯೂಸ್ 300 ವರ್ಡ್ಸ್ ಟು ಎಕ್ಸ್ಪ್ಲೈನ್ ದಟ್. ಆ 300 ವರ್ಡ್ ಯಾಕೆ ಬರೀಬೇಕು ಅಂತ ಅನಿಸುತ್ತೆ ನನಗೆ. ಆ 300 ವರ್ಡ್ ಬರೆಯೋದಿದೆಯಲ್ಲ, ಅದು ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಅಂದರೆ ಗೊತ್ತಿದ್ದೆ ಬರೆಯೋದು ಕಷ್ಟ ಅಲ್ಲ, ಬಟ್ ಅಷ್ಟೊತ್ತು ಫಿಸಿಕಲ್ ಶ್ರಮ ಕೊಡಬೇಕಲ್ಲ ಒಂದು ಕಾದಂಬರಿಗೆ. ಅಂದರೆ ಒಂದು ಕಾದಂಬರಿ ಬರೀಬೇಕು, 300 ಪುಟ ಬರೀಬೇಕಂದ್ರೆ ಅಲ್ಲಿ ನಾನು ಸುಮಾರು ಸಂಗತಿಗಳನ್ನು ವಿವರಿಸಬೇಕಾಗತ್ತೆ. ಅಲ್ಲಿ ನಿಧಾನವಾಗಿ ವಿವರಿಸಬೇಕಾಗತ್ತೆ. ಅಂದರೆ ಇವನ ಮನೆ ಈ ಕಿಟಕಿಯಿಂದ ನೋಡಿದಾಗ ಒಂದು ಆಲದ ಮರ ಕಾಣ್ತಾ ಇತ್ತು, ಆಲದ ಮರದ ಬುಡದಲ್ಲಿ ದೇವರ ಫೋಟೋ ಇತ್ತು, ಆ ದೇವರ ಫೋಟೋಕ್ಕೆ ಒಂದು ಹೆಂಗಸು ಬಂದು ನಮಸ್ಕಾರ ಮಾಡ್ತಾ ಇತ್ತು. ಹೀಗೆ ಒಂದು ಚಿತ್ರಣವನ್ನು ಕಟ್ಟಿಕೊಡುವ ಕೆಲಸ ಇದೆಯಲ್ಲ, ಕ್ರಮೇಣ ಬೋರ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನನಗೆ ಗೊತ್ತಿದೆ, ಅದು ರೀಡರ್ಸಿಗೂ ಗೊತ್ತಿದೆ. ಇಫ್ ಐ ಸೇ ಆ ವಿಂಡೋ ಅಂತಂದರೆ, ಆ ವಿಂಡೋಯಿಂದ ಹೊರಗೆ ಏನು ಇದೆ ಅಂತ ಹೇಳೋದನ್ನು ಓದುಗನೇ ಕಲ್ಪಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವನೇ ಜಗತ್ತು ಅವ್ರು ಸೃಷ್ಟಿ ಮಾಡ್ಕೋಬೋದು. ನಾನು ಒಂದು ನಿರ್ಜನವಾದ ಮನೆ ಅಂತ ಹೇಳಿದ ತಕ್ಷಣ ಆ ಮನೆಯ ಸುತ್ತ ಇರುವಂಥದ್ದು, ಆ ಪರಿಸರವನ್ನೆಲ್ಲ ಓದುಗನೇ
ಗ್ರಹಿಸಿಕೊಳ್ಳೋಕೆ ಸಾಧ್ಯ ಆದರೆ, ಅಂದರೆ ಸಿನಿಮಾದಲ್ಲಿ ಒಂದು ಶಾರ್ಟ್ ಇಟ್ಟ ತಕ್ಷಣ ಇಡೀ ಹೆಂಗೆ ನಿಮಗೆ ಚಿತ್ರಣ ಬರುತ್ತೋ ಹಾಗೆ ಬರ್ಲಿಕ್ಕೆ ಸಾಧ್ಯ ಆದರೆ ಹೆಂಗೆ ಕಾದಂಬರಿಯ ಫಾರ್ಮೇ ಚೇಂಜ್ ಆಗಿಬಿಡ್ಬೋದು ಅಂತ. ಅಂದರೆ ನಾವು 300 ಪುಟ ಬರೆಯೋದನ್ನು 30 ಪುಟದಲ್ಲಿ ಹೇಳ್ಬೋದು ಅಂತ. ನಾನು ಇದು ಬರೆಯುವಾಗ ಒಂದು ಟ್ರೈ ಮಾಡಿದ್ದೆ, ಒಂದು ಸನ್ನಿವೇಶ ಬರೆದಿದ್ದೆ, ಸನ್ನಿವೇಶ ಒಂದು 30 ಪದದಲ್ಲಿತ್ತು, ಅದಕ್ಕೆ ಪೂರಕವಾದ ಸನ್ನಿವೇಶ 80ನೇ ಪುಟದಲ್ಲಿ ನೋಡಿ ಅಂತ. ಅಂದರೆ ಅಲ್ಲಿ ಸುಗಂಧಿ ಅಂತ ಬರ್ತಾಳೆ, ಸುಗಂಧಿ ಏನು ಯಾರು ಅಂತ ಬೇಕಾದ್ರೆ 80ನೇ ಪುಟದಲ್ಲಿ 5 ಪೇಜ್ ಇದೆ. ಇಫ್ ಯು ವಾಂಟ್, ನೀವು ಏನು ಬಹಳ ಏನು ಅಭ್ಯಾಸ ಮಾಡಿಕೊಂಡ ಓದುಗ ಆಗಿದ್ದರೆ ಅದು ಬೇಕಾಗಿಲ್ಲ ನಿಮಗೆ. ವಾಟ್ ಹ್ಯಾಪನ್ ಟು ಸುಗಂಧಿ ಅಟ್ ದಿಸ್ ಮೂಮೆಂಟ್ ಈಸ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಎ ಬ್ಯಾಕ್ ಸ್ಟೋರಿ ಅಲ್ಲಿ ಹೋಗಿ ಓದಿ. ಹಿಂಗೆ ಹಾಕಿದ್ದೆ, ಅದನ್ನು ಇವರು ಬೈದರು, ಸರ್ ಇದನ್ನೇ ಓದೋರಿಲ್ಲ ಇನ್ನೆಲ್ಲೂ ಹೋಗಿ ಓದಿದ್ರೆ ಯಾವನ್ರಿ ಓದ್ತಾರೆ, ಬೇಡ ತೆಗಿರಿ ಅಂದರು. ಆಮೇಲೆ ಮಿಕ್ಸ್ ಮಾಡಿಬಿಟ್ಟೆ. ಹೀಗೆ ಬರೆಯುವ ಪ್ರೊಸೆಸ್ಸಲ್ಲಿ ಹಲವು ಸಮಸ್ಯೆ, ಅಂದರೆ ಪ್ರತಿ ಕಲೆಗಾರನಿಗೂ ಅದು ಎದುರಾಗ್ತಾ ಇರುತ್ತೆ. ನನಗೆ ಏನು ಅನಿಸುತ್ತೆ ಅಂದರೆ, ಎಷ್ಟೋ ವರ್ಷಗಳಿಂದ ನಾನು ಕೇಳ್ತಾ ಬಂದೀನಿ ಬಾಲ್ಯದಿಂದ, ಉದಾಹರಣೆ ತಪ್ಪಿರ್ಬೋದು, ಒಂದೇ ಮಂತ್ರಗಳನ್ನು ಕೇಳ್ತಾ ಬಂದಾಗ ಇದೇನು ಬದಲಾಗಬೇಕು ಅಂತ ಅನಿಸುತ್ತಲ್ಲ. ಹಾಗೆ ಒಂದೇ ಶೈಲಿಯಲ್ಲಿ ನಾನು ಓದ್ತಿದ್ದ ಮೊದಲ ಕಾದಂಬರಿಯನ್ನು ಹೇಗೆ ಬರೆದಿದ್ರು ನಾನು ಇವತ್ತು ಅದೇ ಥರ ಬರಿತಾ ಇದ್ದೀನಿ ಅಂತ ಅನಿಸಿ ಭಾಳ ಸಂಕಟ ಆಗುತ್ತೆ. ಅದನ್ನು ಬದಲಾಯಿಸಬೇಕು, ಅದನ್ನು ಇನ್ನಷ್ಟು ಏನು ವೇಗವಾಗಿ, ಅಂದರೆ ನಮ್ಮ ಮುಂದೆ ನಾವು ತಂತ್ರಜ್ಞಾನಕ್ಕೆ ಹೆಂಗೆ ಓಪನ್ ಆಗಿಬಿಟ್ಟಿದ್ದೀವಿ ಅಂದರೆ, ನಮ್ಮ ಮುಂದೆ ರೀಲ್ಸ್ ಇದೆ, ಸ್ಟ್ಯಾಂಡಪ್ ಕಾಮಿಡಿ ಇದೆ. ಅಂದರೆ ನೀವು ನೋಡಿ, ಹಳೆಯ ಕಾಲದಲ್ಲಿ MS ನರಸಿಂಹಮೂರ್ತಿ ಬರಿತಾ ಇದ್ರು, KFA ಬರಿತಾ ಇದ್ರು, ಅವರ ಹಾಸ್ಯ ಲೇಖನಗಳಲ್ಲಿ ಓದ್ತಾ ಇದ್ವಿ. ಇವತ್ತು ಹಾಸ್ಯ ಲೇಖನಗಳು ಓದೋದೇ ಇಲ್ಲ, ಪತ್ರಿಕೆಯಲ್ಲೂ ಹಾಕಲ್ಲ. ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿ ಆ ಫಾರ್ಮ್ಯಾಟನ್ನು ತೆಗೊಂಡ್ಬಿಟ್ಟಿದೆ. ಆಮೇಲೆ ಪೋಯಿಟ್ರಿಯನ್ನು ಓದೋದು ಬಿಟ್ಟು ಪೋಯಿಟ್ರಿಯನ್ನು ರಿಸೈಟಲ್ ಇದೆ. ನಾನು ರವಿ ಹೆಗ್ಡೆ ಹೇಳ್ತಾ ಇದ್ದರು, ಪೋಯಿಟ್ರಿ ಎಷ್ಟು ಚೆನ್ನಾಗಿ ಓದ್ತಾರೆ ಅಂದರೆ ಅದನ್ನು ನೋಡೋದಕ್ಕೆ 1000 ರೂಪಾಯಿ ಕೊಟ್ಟು ಹೋಗ್ತಾರೆ ಕೇಳೋದಕ್ಕೆ. ಮರಾಠಿ ಇದ್ದೊಂದು ಪೋಯಿಟ್ರಿ ರಿಸೈಟಲ್ ಇದೆ, ನನಗೆ ಅಲ್ಲಿ ಒಂದು ಸಲ ಹೋಗಬೇಕಾಗಿತ್ತು. ನಾನು 1400 ರೂಪಾಯಿ ಎಂಟ್ರಿ ಫೀ, 24 ಜನಕ್ಕೆ ಪ್ರವೇಶ. ಅದಕ್ಕೆ ನಾನು ನಮ್ಮ ಪ್ರಶಾಂತ್ ನಾಥ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಹೋಗಬೇಕಾಯ್ತು, ಒಂದು ಟಿಕೆಟ್ ಕೊಡಿಸಿ ಅಂತೇಳಿ. ಅಂದರೆ ಹೇಗೆ ಫಾರ್ಮ್ಯಾಟ್ಗಳು ಬದಲಾಗ್ತಿದ್ವಿ, ಇಷ್ಟು ಓದೋದಕ್ಕೆ ಟೈಮ್ ಇದೆಯೋ ಅಥವಾ ಆಸಕ್ತಿ ಇದೆಯೋ. ಅಂದರೆ ನಾವು ರೀಚ್ ಆಗ್ತಿರೋದು ಇದನ್ನು ಯಾರು ಇನ್ನೂ ಕೂಡ ಸೀಕ್ರೆಡ್ ಅಂದ್ಕೊಂಡಿದ್ದಾರೋ ಈ ರೈಟಿಂಗನ್ನ, ಈ ನಾವೆಲ್ಲ ಅವ್ರನ್ನ ರೀಚ್ ಆಗ್ತಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ ಹೆಂಗೆ ರೀಚ್ ಆಗೋದು, ಇದು ಭಾಳ ದೊಡ್ಡ ಸಮಸ್ಯೆ ಇರುತ್ತೆ ಬರೆಯುವಾಗ. ಹಾಗಾಗಿ ನಾನು ಹೇಳಿದ್ನಲ್ಲ, ಈ ಕಾದಂಬರಿಯ ಪ್ರಾಸೆಸ್ ಅಂದರೆ ಇದನ್ನು ಮೆಟಾಫಿಕ್ಷನ್ ಅಂತ ಕರೀತಾರೆ. ನೀವು ಹುಡುಕಿದ್ರೆ ಸಿಗುತ್ತೆ. ಮೆಟಾಫಿಕ್ಷನ್ ಅಂದರೆ ದ ಪ್ರಾಸೆಸ್ ಆಫ್ ರೈಟಿಂಗ್ ಎ ನಾವೆಲ್ ಇಟ್ ಸೆಲ್ಫ್ ಬಿಕಮ್ಸ್ ಎ ನಾವೆಲ್. ಅಂದರೆ ಒಂದು ನಾಟಕವನ್ನು ಮಾಡುವಂಥ ರೀತಿ. 7.5 ಅಂತ ಒಂದು ಸಿನಿಮಾ ಬಂದಿತ್ತು. ಅಂದರೆ ಒಂದು ಸಿನಿಮಾವನ್ನು ಮಾಡುವ ಕಥೆಯೇ ಒಂದು ಸಿನಿಮಾ ಆಗುತ್ತಲ್ಲ, ಹಾಗೆ ಒಂದು ಬರೆಯುವ ಕಥೆಯೇ ಒಂದು ಸಿನಿಮಾ ಆಗುತ್ತೆ. ಅಲ್ಲಿ ಬಹಳ ಡಾಮಿನೆಂಟ್ ಆಗಿ ರೈಟರ್ ಇರ್ತಾನೆ. ಸೊ ಈ ಥರದ ಫಾರ್ಮ್ಯಾಟ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ನಾನು. ಅಂದರೆ ಟು ರೀಚ್ ಔಟ್, ಅಥವಾ ನನಗೆ ಬೋರ್ ಆಗೋದನ್ನು ತಪ್ಪಿಸೋದಕ್ಕೆ ಆ ಥರ ಒಂದು ಪ್ರಯತ್ನ ಇಲ್ಲಿದೆ ರಾಜೇಶ್. ಓಕೆ, ಹರೀಶ್ ಶಿಕ್ಕೇರ್ ಅವರು ಆಚೀಚೆ ನೋಡ್ತಾ ಇದ್ದಾರೆ, ಅವ್ರಿಗೊಂದು ಪ್ರಶ್ನೆ ಕೇಳೋಣ. ಈ ಪ್ರಕಾಶ್ ಕಂಬತ್ತಹಳ್ಳಿ ಅವರು ಏನಂತಂದ್ರೆ, ಸಮಯಕ್ಕೆ ಸಂದರ್ಭಕ್ಕೆ ಏನಾದರೂ ಹೇಳ್ತಾ ಇರ್ತಾರೆ, ಇಲ್ಲಿ ಚೇರಿಂದ ಅಲ್ಲಾಗ ನೀನೇ ಹೊತ್ಕೊಂಬಾ ಅಂದರು. ಹಾಗೆ ಹರೀಶ್ ಕೇರ್ ಅವರು ಯಾವತ್ತೋ ಸಿಕ್ಕಾಗ ಹೇಳಿದ್ದಾರೆ, ನೀವೊಂದು ಬೆಸ್ಟ್ ಸೆಲ್ಲಿಂಗ್ ನಾವೆಲ್ ಕೊಟ್ಬಿಡಿ ಅಂತ. ಹರೀಶ್ ಕೇರ್ ಅವರು ಬಹಳ ಬುದ್ಧಿವಂತಿಕೆಯಿಂದ ಬೆಸ್ಟ್ ಸೆಲ್ಲಿಂಗ್ ಆಥರ್ನ ಅವ್ರ ಕಾದಂಬರಿ ಒಳಗೆ ತಂದಿದ್ದಾರೆ. ಸೊ ಬಂಟಮಲೆಯಿಂದ ನಿಮ್ಮ ಕಥೆಗಳನ್ನು ನಾನು ತುಂಬ ಓದಿರೋದ್ರಿಂದ, ಅಥವಾ ನೀವು ಬರಹಗಳನ್ನು ಓದಿರೋದ್ರಿಂದ, ನೀವು ಬಂಟಮಲೆಯಿಂದ ಈಗ ಚಾರ್ಮಾಡಿಯ ನೆತ್ತಿಗೆ ಬಂದಿದ್ದೀರಿ, ಯಾಕೆ? ಇದು ಪೂರ್ಣಚಂದ್ರ ತೇಜಸ್ವಿ ನನ್ನ ಬಹಳ ಇಷ್ಟದ ಲೇಖಕ. ಅಂದರೆ ನಾನು ಓದಲಿಕ್ಕೆ ಶುರು ಮಾಡಿದಾಗಿನಿಂದ ನಾನು ಓದಿದ ಮೊದಲನೇ ಪುಸ್ತಕ ಅಂದರೆ ಪರಿಸರದ ಕಥೆಗಳು ಇವ್ರದ್ದು, ತೇಜಸ್ವಿ ಅವ್ರದ್ದು. ಅಂದರೆ ಆವತ್ತಿನಿಂದ ತೇಜಸ್ವಿ ನನಗೆ ಎಷ್ಟು ಇಷ್ಟದ ಲೇಖಕ ಆಗಿಬಿಟ್ರು ಅಂದರೆ, ಕನ್ನಡದ ಯಾವುದೇ ಒಬ್ಬ ಲೇಖಕನ ಎಲ್ಲ ಪುಸ್ತಕಗಳು ನಿನ್ನ ಹತ್ರ ಇದೆಯಾ ಅಂತ ಕೇಳಿದರೆ ಇದೆ, ಅದು ತೇಜಸ್ವಿ ಅವ್ರದ್ದು ಇದೆ. ಬೇರೆ ಯಾವ ಲೇಖಕರದ್ದು ಎಲ್ಲ ಪುಸ್ತಕಗಳು ಇಲ್ಲ ನನ್ನ ಹತ್ರ. ಸೊ ಅಂದರೆ ತೇಜಸ್ವಿ ನನ್ನನ್ನು ಮಾತ್ರ ಅಲ್ಲ, ನನ್ನಂತ ತುಂಬಾ ಮಂದಿಯನ್ನು ಪ್ರಭಾವಿಸಿದ್ದಾರೆ. ಅವರ ನಂತರದ ಈಗ 4-6 ತಲೆಮಾರುಗಳಾಗಿರ್ಬೋದು. ಅಂದರೆ ನನ್ನ ನಂತರದ ಒಂದು ಜನರೇಷನ್ ಕೂಡ, 1-2 ಜನರೇಷನ್ಗಳು ಕೂಡ ತೇಜಸ್ವಿ ಬಹಳ ಪ್ರೀತಿಯಿಂದ ಓದ್ಕೊಂಡು ಆರಾಧಿಸ್ತಾ ಬರ್ತಾ ಇರುವಂತಹದ್ದು. ಸೊ ಆಬ್ವಿಯಸ್ಲಿ ಅವರು ಬಹಳ ನಮ್ಮ ಈಗಿನ ಕಾಲಕ್ಕೆ ಆಪ್ಟ್ ಆಗುವಂತಹ ಲೇಖಕ ಅವರು. ಅಂದ್ರೆ ಅವರ ಕಾದಂಬರಿಗಳಿಗೆ ನೀವು ಬೇರೆಯನ್ನು ಮಾಡಬೇಕಾಗಿಲ್ಲ. ಅಂದ್ರೆ ಅವ್ರನ್ನು ಒಂದು ಸಿನಿಮಾ ಮಾಡೋದಾದ್ರೆ ಅವರ ಕೃತಿಯನ್ನು
ಈಗ ಕೃಷ್ಣೇಗೌಡ ನಾನೇನು ಅಥವಾ ಜುಗಾರಿ ಕ್ರಾಸ್ ಅನ್ನೋ ಸಿನಿಮಾ ಮಾಡೋದಾದ್ರೆ ನೀವು ಬೇರೆ ಸ್ಕ್ರಿಪ್ಟ್ ಅನ್ನೇನು ಬರಿಬೇಕಾಗಿಲ್ಲ, ಅಂದ್ರೆ ಚಿತ್ರಕಥೆ ಅಂತ ಬೇರೆ ಏನು ಬರಿಬೇಕಾಗಿಲ್ಲ. ಬಹುಶಃ ಅದರಲ್ಲಿ ಇರೋದನ್ನು ಸುಮ್ಮನೆ ಹಂಗೆ ಶೂಟ್ ಮಾಡಿದ್ರು ಕೂಡ ಸಿನಿಮಾ ಆಗಿಬಿಡ್ತದೆ. ಅಂದ್ರೆ ವಿಜುವಲ್ಸ್ಗೆ ಬಹಳ ಬೇಗ ಅಡಾಪ್ಟ್ ಆಗಬಲ್ಲಂತಹ ಲೇಖಕರು. ಆದ್ರೆ ಯಾರು ಅದನ್ನ ಒಂದೆರಡು ಪ್ರಯತ್ನಗಳಾಗಿರೋದು ಬಿಟ್ರೆ ಬೇರೆ ಯಾರು ಮಾಡಿಲ್ಲ. ಸೊ ಅಂದ್ರೆ ಅವರು ಬಹಳ ಚಿತ್ರವತ್ತಾಗಿ ಒಂದು ಇಮೇಜರಿಯಾಗಿ ನಮ್ಮ ಮನಸ್ಸಿನಲ್ಲಿ ಕೂತ್ ಬಿಡ್ತಾರೆ ಅಂತ. ನನಗೆ ಏನಾಗಿತ್ತು ಅಂದ್ರೆ ತೇಜಸ್ವಿ ಅವರ ಪ್ರಭಾವ ಇದೆ, ಮತ್ತೆ ಅದರಿಂದ ನಾನು ಬಿಡಿಸ್ಕೋಬೇಕಾಗಿದೆ ಕೂಡ. ನನಗದನ್ನ ಹಾಗೆ ಕ್ಯಾರಿ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಈ ಮುಂದೆ ಏನಾದ್ರು ಬರೆದ್ರೆ ಮತ್ತೆ ನನಗೆ ತೇಜಸ್ವಿ ಬರೋದು ನನಗೆ ಇಷ್ಟ ಇಲ್ಲ. ನಾನು ತೇಜಸ್ವಿಯನ್ನ, ನನ್ನ ಒಳಗಿರುವಂತಹ ತೇಜಸ್ವಿಯನ್ನ ನಾನು ಈ ಕೃತಿಯಲ್ಲಿ ಸಂಪೂರ್ಣವಾಗಿ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನನಗೆ ಇನ್ನು ತೇಜಸ್ವಿ ಕಾಟ ಕೊಡಬಾರದು. ಸೊ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಂದ್ರೆ ತೇಜಸ್ವಿ ಸದಾ ಇದ್ದೇ ಇರ್ತಾರೆ, ಆದ್ರೆ ಒಬ್ಬ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ ಲೇಖಕನನ್ನು ನಾನು ಹೊರಗೆ ಕೂಡ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಮತ್ತೆ ನಮ್ಮ ಮುಂದಿನ ಕ್ರಿಯೇಟಿವಿಟಿಗೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಅರಿವಿನಿಂದ ಬಂದಂತಹ ಕೃತಿ ಅದು. ಸೊ ಕೃತಿಗಳ ಬಗ್ಗೆ ಹಂಗೆ ಮಾತು ಮುಂದುವರಿಸೋದಾದ್ರೆ, ನಮ್ಮ ವಿಕಾಸ್ ಸರ್ ಆ ಕಡೆ ಹಳೆಗನ್ನಡದ ಕಾವ್ಯಗಳನ್ನು ಓದ್ತಾರೆ, ಈ ಕಡೆ ನೆಟ್ಫ್ಲಿಕ್ಸ್ ಅಲ್ಲಿ ವೆಬ್ ಸೀರೀಸ್ ಅನ್ನು ನೋಡ್ತಾರೆ, ಇನ್ನು ಸ್ವಲ್ಪ ಆಚೆ ಹೋಗಿ ZEE5 ಅಲ್ಲೂ ಸೀರಿಯಲ್ಗಳನ್ನು ನೋಡ್ತಾ ಇರ್ತಾರೆ. ಅವರು ಬೇರೆ ಬೇರೆ ಫಾರ್ಮ್ಗಳನ್ನು ತುಂಬಾ ಆಳವಾಗಿ ಗಾಢವಾಗಿ ಅಧ್ಯಯನ ಮಾಡಿರೋದ್ರಿಂದ ಅವರಿಗೊಂದು ಪ್ರಶ್ನೆ, ಈ ಕಾಲದ ಅಂದ್ರೆ ಹೊಸ ಕಾಲದ ಒಂದು ಹುಡುಗರನ್ನ ಅಥವಾ ಓದುಗರನ್ನ ತಟ್ಲಿಕ್ಕೆ, ಅಂದ್ರೆ ಅವರ ಒಂದು ಯಾವುದೋ ಒಂದು ತಂತುವನ್ನ ಮೀಟ್ಲಿಕ್ಕೆ ಏನ್ ಬೇಕು ಅವರಿಗೆ, ಅಥವಾ ಹೇಗ್ ಬರಿಬೇಕು, ಈ ಕಾಲಕ್ಕೆ ತಕ್ಕಂತೆ ಹೆಂಗ್ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಇವತ್ತು ಶ್ರದ್ಧಾ ಅವ್ರು ಏನು ಮಾತಾಡಿದ್ರು ಅದು ರಿಟರ್ನ್ ಫಾರ್ಮಲ್ಲಿ ಇದ್ದಿದ್ರೆ ಜನ ಹೆಂಗೆ ಖುಷಿಪಟ್ಟು ಓದ್ತಿದ್ರು, ಅಂದರೆ ಕೇಳ್ತೀವಿ ಅಂದರೆ ಇದನ್ನು ಹೆಂಗೆ ನಾವು ಮಂತ್ರಮುಗ್ಧವಾಗಿ ಕೇಳಿಸ್ಕೊಂಡ್ವೋ ಹಾಗೆ ಮಂತ್ರಮುಗ್ಧವಾಗಿ ಬರೆಯೋದು ಇವತ್ತಿನ ಫಾರ್ಮೆಟು ಅಂತ ಅನ್ಸುತ್ತೆ ನನಗೆ. ಅಂದರೆ ಇವತ್ತು ಅಂತಲ್ಲ, ಯಾವಾಗಲೂ ಅದೇ ಫಾರ್ಮೆಟೇ ವರ್ಕ್ ಆಗುತ್ತೆ ನನಗೆ. ಈ ಕಥಾ ಸಂಕಲನ ಕೂಡ ಈಗ ಒಂದು 3-4 ವರ್ಷದಿಂದ ಬರೆದು ಕೊನೆಗೆ ಈ ಸಂಕಲನ ಮಾಡಿರೋದು. ಇದು ಪ್ರತಿ ಸಲ ಸಂಕಲನ ಈ ಕಥೆಗಳನ್ನ ಬರೆದಾಗಲ್ಲ ನನಗೆ ಅನಿಸಿರೋದು ಏನು ಅಂತಂದರೆ, ನಾನು ಯಾಕೆ ಬರಿಬೇಕು, ಇದರಿಂದ ಏನು ಪ್ರಯೋಜನ ಇದೆ, ಜಗತ್ತಲ್ಲಿ ಯಾರಿಗಾದರೂ ಏನಾದರೂ ವ್ಯತ್ಯಾಸ ಆಗತ್ತಾ, ಅಂದರೆ ಚೆನ್ನಾಗಿರೋದನ್ನ ಬರಿದೇ ಹೋದರೆ ಜಗತ್ತಲ್ಲಿ ಯಾರಿಗೆ ಏನು ನಷ್ಟ ಇದೆ, ಹಂಗಂತ ಕೆಟ್ಟದಾಗಿರೋ ಕಥೆಗಳನ್ನು ಬರೆದ್ರೆ ನಷ್ಟ ಇದೆ. ಯಾಕೆಂದ್ರೆ ನಾವು ಯಾವುದೋ ಒಂದು ಕಷ್ಟಪಟ್ಟು ತಗೊಂಡ್ಬಿಡ್ತೀವಿ, ದುಡ್ಡು ಕೊಟ್ಟು ಓದಿದರೆ 4 ಪುಟ ಅಂದರೆ 5 ಪುಟ ಓದೋಕ್ಕಾಗ್ತಿರಲ್ಲ, ಅಥವಾ ಯಾವುದೋ ಒಂದು 10 ನಿಮಿಷ ಆದಮೇಲೆ ಆ ಒಂದು ಸಿನಿಮಾ ನೋಡೋಕ್ಕಾಗಲ್ಲ. ಆ ಥರದ ಒಂದು ಆದಾಗ ಕೆಟ್ಟ ಸಿನಿಮಾ ಇದಾಗತ್ತೆ. ಆದರೆ ಒಳ್ಳೇದು ಅಂತ ಇದ್ದಾಗ ಅದು ಒಳ್ಳೇದಷ್ಟೇ ಆಗಿರಬೇಕು. ಅಂದರೆ ಅದು ಫಾರ್ಮೆಟು ಎಲ್ಲವೂ ಒದಗಿ ಬರುತ್ತೆ. ಈಗ ಲಂಕೇಶ್ ನನಗೆ ಅನ್ಸುತ್ತೆ ಯಾವಾಗಲೂ, ನಾನು ಮತ್ತೆ ಹೇಳಿದಾಗ ಲಂಕೇಶು ನನಗೆ ಎಷ್ಟು ಭಕ್ತಿ ಆಗ್ಬಿಟ್ಟಿದ್ದೀನಿ ಅಂತಂದರೆ, ಇತ್ತೀಚೆಗಂತೂ ಈಗೊಂದು 5-6 ವರ್ಷದಿಂದ ಲಂಕೇಶನ್ನು ಹುಚ್ಚು ಥರ ಓದ್ತಿದ್ದೀನಿ. ಪ್ರತಿ ಸಲ ಓದಿದಾಗಲೂ ನನಗೆ ಎಷ್ಟು ಅಂದರೆ ಒಂದು ಈ ತೃಪ್ತಿ ಅಂತ ಹೇಳ್ತೀವಲ್ಲ, ಅಂದರೆ ಏನಾದ್ರು ಓದಿದಾಗ ಆಗೋ ತೃಪ್ತಿ ಇದೆಯಲ್ಲ, ಒಂದು ಸಣ್ಣ ಕತೆ 2-3 ಪುಟದ ಒಂದು ಕತೆ ಓದಿದಾಗಲೂ ಒಂದು ಬಹಳ ತೃಪ್ತ ಅಂತ ಅನ್ಸುತ್ತೆ. ಆ್ಯಂಡ್ ನನಗೆ ಆಶ್ಚರ್ಯ ಆಗೋದು, ಆ ಕತೆಗಳನ್ನು ಅವ್ರು ಬರೆದಿರೋದು 80ರಲ್ಲಿ 90ರಲ್ಲಿ ಬರೆದಿರೋ ಕತೆಗಳು. ಅಂದರೆ ಅವಾಗಿನ ಕಥೆನ ಇವತ್ತು ನನಗೆ ನಾನೊಂದು 45 ವರ್ಷದವನಾಗಿ ನನಗೆ ಈಗ ಈ ಕಾಲದಲ್ಲಿ ಓದಿದ್ರು ನನಗೆ ಯಾಕೆ ರೋಮಾಂಚನ ಆಗಬೇಕು, ಅವ್ರು ಅವಾಗ ಬರೆದ ಕತೆ ಯಾಕೆ ರೋಮಾಂಚನ ಆಗಬೇಕು, ಅಥವಾ ಆ ಕಾಲದಲ್ಲೇ ಬಂದ ಬೇರೆ ಕತೆಗಾರರನ್ನ ಇವತ್ತು 2 ಪುಟ ಯಾಕೆ ಓದೋಕ್ಕಾಗಲ್ಲ ನನಗೆ ಅಂತ ಬಂದಾಗ ಅದರ ಆಳ ಇದೆಯಲ್ಲ ಅದು. ಹಾಗಾಗಿ ಆಳ ಅನ್ನೋದು ಎಲ್ಲದೂ ಅಂದರೆ ಎಲ್ಲರ ಹತ್ರ ಇರುತ್ತೆ ಬಹುಶಃ. ಬಟ್ ಅದನ್ನು ಒಂದು ಫಾರ್ಮೆಟ್ ಅಂತ ಹೇಳಿದಾಗ, ನೀವು ಹೇಳಿದಾಗ ನಾನು ಸೀರೀಸ್ಗಳನ್ನೆಲ್ಲ ನೋಡಿದಾಗ ಅನಿಸೋದು ಏನು ಅಂತಂದರೆ, ತುಂಬ ಫಾರ್ಮಲ್ ಏನಾದರೂ ಸಾಹಿತ್ಯದಲ್ಲಿ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ ನನಗೆ. ಬಟ್ ಅದು ಅಷ್ಟು ಆಗಿಲ್ವೇನೋ ಅಂತಲೂ ಅಂದರೆ ಅದು ಅಷ್ಟು ಆಗಿಲ್ಲ ಅಂತ ಹೇಳಿದ್ರೆ ತುಂಬ ದುರಹಂಕಾರ ಆಗ್ಬೋದು. ಕನ್ನಡದಲ್ಲಿ ಯಾರೊಬ್ಬರು ಬರಿತಾ ಇರ್ಬೋದು. ಮೊನ್ನೆ ಇತ್ತೀಚೆಗೆ ದಿಡುಗು ಅಂತ ಏನೋ ಒಂದು ಕಥಾ ಸಂಕಲನ ಬಂತು. ಅದ್ರ ಬಗ್ಗೆ ಅಂದರೆ ಅದನ್ನು ಮೊನ್ನೆ ಒಂದು ಕಥೆಯನ್ನು ಓದಿದಾಗಲೂ ಅಂದರೆ ಯಾವುದೋ ಒಂದು ತುಂಬ ಕುಗ್ರಾಮದ ಒಬ್ಬಳು ಹೆಣ್ಮಗಳು ಬರೆದ ಕತೆ ಎಷ್ಟು ಸ್ವಚ್ಛವಾಗಿ ನಮಗೊಂದು ತಾಕತ್ತೆ. ಆ್ಯಂಡ್ ಅದು ಫಾರ್ಮ್ ಗಿರ್ಮೆಲ್ಲ ಪ್ರಶ್ನೆನೇ ಆಗಲ್ಲ ಅವಾಗ. ಅಂದರೆ ಯಾವ ಫಾರ್ಮಲ್ಲಿ ಬರೆದ್ರಿ ಅನ್ನೋದು ಇಷ್ಟ ಆಗಲ್ಲ. ಅಂದರೆ ಯಾವುದೋ ಒಂದು ಹೂವು ಕಾಡಲ್ಲಿ ಹೋದಾಗ ಒಂದು ಹೂ ಪರಿಮಳ ಬಂದರೆ ಅದು ಯಾವ ಹೂವು ಅಂತ ಹೆಸರು ಕೂಡ ಗೊತ್ತಿರಲ್ಲ, ಆದರೆ ಆ ಪರಿಮಳಕ್ಕೆ ನಾವು ಆಕರ್ಷಿತರಾಗ್ತೀವಿ. ಹಾಗೆ ಫಾರ್ಮೇಟು ಅಥವಾ ಫಾರ್ಮು ಅನ್ನೋದು ಪ್ರತಿಯೊಂದು ಕಾಲದಲ್ಲೂ ಅಂದರೆ ಒಂದು ಚಾಲೆಂಜನ್ನು ಒಡ್ಡತ್ತೆ. ಆದರೆ ಅದಕ್ಕೂ ಮೀರಿ ಒಂದು ಆತ್ಮ ಮುಖ್ಯ ಆಗತ್ತೆ ಅಂತ ಅನ್ಸುತ್ತೆ. ಈಗ ಒಂದು ಪ್ರಶ್ನೆಯನ್ನು ಇಬ್ಬರಿಗೆ ಕೇಳ್ತೀನಿ.
ಶ್ರದ್ಧಾ ಅವ್ರದ್ದು ಮೊನ್ನೆ ಮಿಲೇಸೂರ್ ವಿಡಿಯೋ ಬಂದಾಗ ಜನ ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಯಕಮಕ ಹೋಗಿದ್ರು. ಜೋಗಿ ಸರ್ಗೂ ಆ ಕಡೆ ಎಡದವರು ಹೋಗಿದ್ದಾರೆ, ಈ ಕಡೆ ಬಲದವರು ಹೋಗಿದ್ದಾರೆ. ಸೊ ಈ ಟ್ರೋಲ್ಗಳನ್ನ ಅಥವಾ ಬೈಗುಳಗಳನ್ನ ನೀವು ಹೇಗೆ ಸ್ವೀಕರಿಸ್ತೀರಿ ಮತ್ತು ಈ ಕಾಲದ ನೋವು ಏನಂತ ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ನನ್ನ ಮೆಮರಿ ಇದೆಯಲ್ಲ, ಕ್ರಿಟಿಸಿಸಮ್ಗೆ ಬಹಳ ಆ್ಯಂಟಿ ಇದೆ. ಸೊ ನನಗೆ ನಾನು ವೆರಿ ಕ್ಲಿಯರ್. ನಾನು ಒಂದು ಕಡೆ ಅಂಗಡಿ ಹಾಕ್ತೀನಂದ್ರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಅಂಗಡಿ ಹಾಕ್ಕೊಂಡು ಕೂತಿದ್ದೀನಿ. ನನ್ನ ಹತ್ರ ಕೆಲವೊಂದು ವಿಷಯಗಳಿದೆ ತಗೊಳ್ಳಿ ಅಂತ. ಅದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಕ್ರಿಟಿಸೈಸ್ ಮಾಡಿದ್ರೆ ನನಗೆ ಕೇಳಿಸೋದೇ ಇಲ್ಲ. ನನ್ನ ಸಾಮಾನು ಯಾರು ಹೊಗಳ್ತಾರಲ್ಲ ನಂಗೆ ಅದು ಮಾತ್ರ ಜ್ಞಾಪಕ ಇರುತ್ತೆ, ಅದು ಮಾತ್ರ ಕಿವಿ ಕೇಳಿಸುತ್ತೆ. ಇನ್ನು ಇದು ನಮ್ಮಪ್ಪ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಳಿದ್ರು, ಶ್ರದ್ಧನ್ಗೆ ಬರೀ ಅವಳನ್ನ ಯಾರು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅವ್ರು ಮಾತ್ರ ಬೇಕು. ಅದು ಆ್ಯಕ್ಚುಲಿ ಇಸ್ ದ ಟ್ರೂಯೆಸ್ಟ್ ಥಿಂಗ್ ಎನಿಬಡಿ ಹ್ಯಾಸ್ ಟೋಲ್ಡ್ ಅಬೌಟ್ ಮೀ. ಆ್ಯಂಡ್ ನಾನು ತಗೊಳ್ಳೋದೇ ಇಲ್ಲ. ಎಸ್ಪೆಷಲಿ ನನ್ನ ಗುರುಗಳು ನನಗೆ ಹೇಳಿರೋದು ಒಂದು ಲೆಸನ್ ಅಂದರೆ, ಡು ನಾಟ್ ಟೇಕ್ ಫೀಡ್ಬ್ಯಾಕ್ ಫ್ರಮ್ ಎವ್ರಿಬಡಿ. ಯಾಕಂದರೆ ಅದು ಬೇಕಾದಷ್ಟಿದೆ. ಇಫ್ ದೆರ್ ಇಸ್ ಒನ್ ಥಿಂಗ್ ವಿ ವಿಲ್ ಡೂ ಫಾರ್ ಫ್ರೀ ಆಫ್ ಕಾಸ್ಟ್ ಅಟ್ ಎನಿ ಟೈಮ್ ಇಸ್ ಗಿವ್ ಫೀಡ್ಬ್ಯಾಕ್. ಅದು ಕೊಡೋರು ತುಂಬ ಜನ ಇದ್ದಾರೆ. ಎಲ್ಲರ ಹತ್ರ ಫೀಡ್ಬ್ಯಾಕ್ ತಗೊಳಕ್ ಹೋಗಬಾರ್ದು, ಎಲ್ಲರ ಹತ್ರ ಕ್ರಿಟಿಸಿಸಮ್ ತಗೊಳಕ್ ಹೋಗಬಾರ್ದು. ಹಾಗೆ ಅಪ್ರಿಸಿಯೇಷನ್ ಇದೆಯಲ್ಲ ಅದನ್ನ ತುಂಬ ಓವರ್ ಅನಲೈಸ್ ಮಾಡಬಾರ್ದು. ನೀವು ಕ್ರಿಟಿಸಿಸಮ್ ಆ್ಯಂಡ್ ಅಪ್ರಿಸಿಯೇಷನ್ ಎರಡರಲ್ಲೂ ಒಂದು ಮಾಡ್ರೇಷನ್ ಆಗಿ ಇದ್ದರೆ ಬದುಕ್ತೀಯಾ, ಇಲ್ಲಾಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನನ್ನ ವಿಷಯದಲ್ಲಿ ನನಗೆ ತುಂಬ ಲಾಭವಾಗಿದ್ದು ಏನಂದರೆ, ಐ ಡಿಡ್ ನಾಟ್ ಎಂಟರ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಅಟ್ ಅ ವೆರಿ ಯಂಗ್ ಏಜ್. ಈಗ ಚಿಕ್ಕ ವಯಸ್ಸಲ್ಲೇ ಅಂದರೆ ಒಂದು ಲೈಫ್ ಅನುಭವ ಏನು ಇಲ್ಲದೇನೆ ಬಂದ್ಬಿಡ್ತಾರಲ್ಲ, ಅವರು ತುಂಬ ವ್ಯಾಲಿಡೇಷನ್ ಸೀಕ್ ಮಾಡ್ತಾರೆ. ಅಂದರೆ ನಿಮಗೆ ಇಷ್ಟ ಆಗ್ಬೇಕು ನಾನಂತ. ನಾನು ಬಹಳ ಲೇಟ್, ನಾನು ರೇಡಿಯೋ, ಟೆಲಿವಿಷನ್, OTT ಎಷ್ಟೋ ವಿಷಯಗಳನ್ನ ನೋಡಿ, ನಾನು ಫಸ್ಟು ನನ್ನ ಟ್ರೋಲ್ ಮಾಡಿದ್ದು ವೆನ್ ಐ ವಾಸ್ ಅ ರೇಡಿಯೋ ಜಾಕಿ. ಅವಾಗಲೇ ನಿಮ್ಮ ಕನ್ನಡ ಸರಿ ಇಲ್ಲಪ್ಪ, ಅದೇನದು ಉಂಟು ಗಿಂಟು ಹೇಳ್ತೀರ ಅಂತ ನನಗೆ ಆವಾಗಲೇ ಬಂದಿದ್ದು. ಸೊ ಐ ರಿಮೆಂಬರ್ ದ್ಯಾಟ್ ಗರ್ಲ್. ನಾನು ನಿಲ್ಬೇಕಾಗಿದ್ರು ಆವಾಗಲೇ ನಿಲ್ಬೇಕಾಗಿತ್ತಲ್ಲ, ಇದೆಲ್ಲ ಏನು ಬೈತಾ ಇದ್ದಾರಪ್ಪ ಜನ, ಸಾಕು ನಾನು ಮಾಡಲ್ಲ ಅಂತ ಆವಾಗಲೇ ಸ್ಟಾಪ್ ಮಾಡಿಲ್ಲ. ಇವಾಗಂತೂ ಐ ಥಿಂಕ್ ದ ವಾಯ್ಸ್ ಆಫ್ ಸಪೋರ್ಟರ್ಸ್ ಇಸ್ ಸೋ ಮಚ್ ಲೌಡರ್ ದೆನ್ ನನ್ನನ್ನು ಕ್ರಿಟಿಸೈಸ್ ಮಾಡೋರು. ಸೊ ಈಗ ಅದನ್ನ ಇಟ್ಕೊಂಡು ಇವ್ರಿಗೆ ಇಷ್ಟ ಆಗಲಿಲ್ವ, ಇವ್ರಿಗೆ ಹಿಂಗಾಗೋಯ್ತಾ. ನನ್ನ ಬಹಳ ಒಂದು ಟೆಸ್ಟ್ ಏನು ಅಂದರೆ, ನಾನು ಈ ಒಂದು ಕೆಲಸ ಮಾಡುವಾಗ, ಈ ಒಂದು ಕೃತಿನ ಕ್ರಿಯೇಟ್ ಮಾಡುವಾಗ ನನ್ನ ಮನಸ್ಸಲ್ಲಿ ಯಾರಿಗಾದ್ರೂ ನೋವು ಮಾಡಿಸ್ಬೇಕು, ಇಲ್ಲ ಯಾರಿಗಾದ್ರೂ ಇನ್ಸಲ್ಟ್ ಮಾಡಬೇಕು, ಯಾರಿಗಾದ್ರೂ ಬಿರೇಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಅಂಶ ಆದರೂ ಇರಲಿಲ್ಲ ಅಂದರೆ, ನಾನು ನಿಮಗೇನು ಬೇಕಾದರೂ ಅನ್ಸ್ಬೋದಲ್ಲ, ಈಗ ಒಂದು ಪುಸ್ತಕ ಓದಿ ಏನು ಬೇಕಾದ್ರೂ, ಅದು ಐ ಥಿಂಕ್ ಯೋರ್ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಅ ಹ್ಯೂಜ್ ಪಾರ್ಟ್ ಆಫ್ ಹೌ ಯು ರೆಸ್ಪಾಂಡ್. ಎಲ್ಲದಕ್ಕೂ ನಾನೇ ಕಾರಣ ಅಂದ್ಕೊಂಡು ಸೆಲ್ಫ್ ಕ್ರಿಟಿಸಿಸಮಲ್ಲಿ ಡಿಪ್ರೆಷನಲ್ಲಿ ಹೋಗೋಕ್ಕಾಗಲ್ಲ. ಮೈ ಟೆಸ್ಟ್ ಇಸ್ ವೆನ್ ಐ ಮೇಡ್ ದಿಸ್, ಡಿಡ್ ಐ ಹ್ಯಾವ್ ವೆರಿ ಗುಡ್ ಇಂಟೆನ್ಷನ್ಸ್, ಅಷ್ಟಿದ್ರೆ ಸಾಕು. ಸೊ ನಾನು ಮಿಲೇಸೂರ್ ಮಿರಾ ತುಮಾರ ಮಾಡುವಾಗಲೂ ಆಗಲಿ, ಈಗ ಒಂದು ರೀಲ್ ಮಾಡುವಾಗಲೂ ಆಗಲಿ, ನನ್ನ ಮನಸ್ಸಲ್ಲಿ ಉದ್ದೇಶ ಏನಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಉದ್ದೇಶ ಜನರನ್ನ ಕೆಣಕೋದು ಆಗಿದ್ರೆ ಅದು ದೆನ್ ಇಟ್ ವಿಲ್ ಶೋ. ಬಟ್ ಅದು ಉದ್ದೇಶ ಇಲ್ಲದೇ ಇದ್ದರೂ ಕೆಲವೊಬ್ಬರಿಗೆ ಐ ಡೋಂಟ್ ನೋ ರಿಯಾಕ್ಷನ್ ಈ ಥರ ಎಕ್ಸ್ಟ್ರೀಮ್ ಇರುತ್ತೆ. ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನಾನು ನನಗೆ ಹೇಳ್ಕೊಳ್ತೀನಿ. ಮೈ ಜಾಬ್ ಇಸ್ ಟು ಮೇಕ್ ಕಾಂಟೆಂಟ್ ವಿತ್ ದ ಪ್ಯೂರೆಸ್ಟ್ ಇಂಟೆನ್ಷನ್. ಆ ಪ್ಯೂರೆಸ್ಟ್ ಇಂಟೆನ್ಷನಿಂದ ಕಾಂಟೆಂಟ್ ಮಾಡೋದು. ಅದಕ್ಕೆ ಮೀರಿದ್ದು ಇದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಲೈಕ್ ಐ ಸೆಡ್, ಒಳ್ಳೆಯದೇ ಕೇಳಿಸಿದೆ, ಫಿಲ್ಟರ್ ಇದೆ ನಂದು ಇದರಲ್ಲಿ, ನಂಗೆ ಒಳ್ಳೇದು ಮಾತ್ರ ಹೋಗೋದು. ಓ ಶ್ರದ್ಧಾ ಗುಡ್ ಜಾಬ್ ಗುಡ್, ಅದು ಮಾತ್ರ ಹೋಗುತ್ತೆ ನನ್ನ ಕೆಳಗಡೆ, ಮಿಕ್ಕಿದೆಲ್ಲ ಯಾವುದಿಲ್ಲ. ಆ್ಯಂಡ್ ನೋಡಿ ನಂಗೆ ಸವಾಸ ನೋಡಿ, ಎಷ್ಟು ಒಳ್ಳೆ ಸವಾಸ ಇರುವಾಗ ಯಾರೋ ಎಲ್ಲೋ ಟ್ವಿಟರಲ್ಲಿ ಹೇಳಿದ್ದೆಲ್ಲ ನಾನು ಕೇಳ್ಕೋಬೇಕಾ? ಲುಕ್ ಎಟ್ ದ ಕಂಪನಿ ಐ ಆಮ್ ಕೀಪಿಂಗ್. ಸೊ ದಿಸ್ ಇರುವಾಗ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಇಲ್ಲ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ನನಗೆ ಯಾರು ಬೈತಾನೆ ಇಲ್ಲ. ದೇ ಆರ್ ಗಿವಿಂಗ್ ಅಟೆನ್ಷನ್ ಟು ಮೀ. ನಾನು ಗಮನಿಸ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ನಾನು ಬೆಂಗಳೂರಿಗೆ ಬಂದಾಗ ಒಂದು ಹಳೆ ಸ್ಕೂಟ್ರಲ್ಲಿ ಓಡಾಡ್ತಿದ್ದೆ, ಸುಮಾರು ಸಲ ಸುತ್ತಾಡ್ತಿದ್ದೆ, ಯಾರು ಕೇಳಲಿಲ್ಲ. ಒಂದು ದಿವಸ ಒಬ್ಬ ಗುಬಾಲ ಅಂತ ಬೈದ, ಭಾಳ ಖುಷಿ ಆಯ್ತು ನಂಗೆ. ಗುಬಾಲ ಅವರ ಮೀನಿಂಗ್ ಗೊತ್ತಿರಲಿಲ್ಲ, ಏನೋ ಒಂದು ಒಳ್ಳೆ ನನ್ನನ್ನು ಏನೋ ಮೆಚ್ಚಿಕೊಂಡ ಅಂತ. ಆವತ್ತಿನ ಅದೇ ಫೀಲಿಂಗಲ್ಲಿದ್ದೀನಿ. ಆಮೇಲೆ ತುಂಬ ಬೈದರೆ ಏನು ಮಾಡ್ತೀನಿ ಅಂದರೆ, ನನ್ನ ಹೆಂಡತಿಗೆ ಗೊತ್ತಿದೆ, ನಾನು ಬೆಳಿಗ್ಗೆ ವಾಕ್ ಹೋಗ್ತೀನಲ್ಲ, ವಾಕಿಂಗ್ ಹೋದಾಗ ನಾನು ಮನಸ್ಸಲ್ಲೇ ಬೈಕೊಂಡು ಓಡಾಡ್ತೀನಿ ಅವರಿಗೆ. ನಾನು ಜಾಸ್ತಿ ಹೊತ್ತು 6 ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ರೆ ತುಂಬ ಜನಕ್ಕೆ ಬೈದಿದ್ದೀನಿ ಅಂತ ಅರ್ಥ.
ಸೊ ಆಗ ಮನಸ್ಸಲ್ಲಿ ಒಂದು ಸಿಟ್ಟಿದ್ರೆ ನಿಮ್ಮ ವಾಕಿಂಗ್ ಸ್ಪೀಡ್ ಆಗುತ್ತೆ. ಆಮೇಲೆ ಏನು ಗೊತ್ತಾಗಲ್ಲ ಜಗತ್ತಲ್ಲಿ ಎಷ್ಟು ನಡೆದಿದ್ದೀವಿ ಏನು ಗೊತ್ತಾಗಲ್ಲ. ಸೊ ಬೆಸ್ಟ್ ಟೈಮ್ಸ್ ಒಬ್ಬನೇ ಇದ್ದಾಗ ವಾಕಿಂಗ್ ಮಾಡಿದಾಗ ಬೈತಾ ಹೋಗಿ ಎಲ್ಲರ ಸೈಡು ತೀರ್ಸ್ಕೊಂಡು ವಾಪಸ್ ಬಂದಾಗ ಕ್ಲೀನಾಗಿ ಬರ್ತೀವಿ, ಎಲ್ಲರೂ ಫ್ರೆಂಡ್ಸ್ ಆಗಿಬಿಡ್ತಾರೆ, ಎಲ್ಲ ಒಳ್ಳೆಯವ್ರ ಥರ ಕಾಣ್ತಾರೆ, ನಮಗೂ ಒಳ್ಳೇದಾಗುತ್ತೆ. ಯಾಕಂದರೆ ವಾಕಿಂಗ್ ಮಾಡಿರ್ತೀವಲ್ಲ, ನಮ್ಮ ಆರೋಗ್ಯನ ಸುಧಾರಿಸುತ್ತೆ, ಮನಸ್ಸಿನ ಆರೋಗ್ಯ ಸುಧಾರಿಸುತ್ತೆ. ದೆನ್ ವಿ ಆರ್ ಫೇಸಿಂಗ್ ದ ನ್ಯೂ ವರ್ಲ್ಡ್ ವಿತ್ ದ ನ್ಯೂ ಮೈಂಡ್ ಸೆಟ್. ನಾನು ಅಷ್ಟೇ. ಸೊ ಇವರು ವಾಕ್ ಮಾಡದೇ ಇದ್ದ ದಿನ ನಮಗ್ ಬಂದು ಬೈತಾರೆ ಅಂತ ಇವಾಗ ಗೊತ್ತಾಯ್ತು. ಹಾಗಾಗಿ ಮೇಡಮ್ ದಿನ ಇವರನ್ನು ವಾಕ್ ಮಾಡಕ್ ಕರ್ಕೊಂಡು ಹೋಗಿ. ಜೋಗಿ ಸರ್ಗೆ ಇನ್ನೊಂದು ಪ್ರಶ್ನೆ, ಯಾಕೆ 102 ಕೃತಿಗಳನ್ನು ಬರೆಯೋದು ಅಷ್ಟೊಂದು ಸುಲಭ ಅಲ್ಲ. ನಾವು ಒಂದು ಕತೆ ಬರೋದು ಇನ್ನೊಂದು ಕತೆ ಬರೆಯೋಕ್ಕೆ ತುಂಬಾ ತಿಣ್ಕಾಡ್ತಾ ಇರ್ತೀವಿ. ಸೊ ಈ ಬರಿದಾಗುವುದು ಮತ್ತು ತುಂಬಿಕೊಳ್ಳುವುದು ಈ ಪ್ರಕ್ರಿಯೆ ಹೇಗಿರುತ್ತೆ ನಿಮ್ದು? ನಿಜ ಹೇಳ್ತೇನೆ, ಇವತ್ತು ಬೆಳಿಗ್ಗೆ ನಿನ್ನೆ ಆಫೀಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಹೋಗಿ ಒಂದು ನಾಟಕ ಶುರು ಮಾಡೋಣ ಬರೆಯೋಕ್ಕೆ ಅಂತ. ಅಷ್ಟೊತ್ತಿಗೆ ನನಗೆ ಅನ್ನಿಸ್ತು, ಈ ಮೊದಲು ಹುಟ್ಟಿದ ಮಗುವಿಗೆ ನಾಮಕರಣ ಆಗೋ ಮುಂಚೆ ಇನ್ನೊಂದು ಬೇಡ ಅಂತ. ಹಾಗಾಗಿ ಇದು ಬಿಡುಗಡೆ ಆಗಲಿ ಆಮೇಲೆ ಶುರು ಮಾಡೋಣ ಅಂತ ನಾನು 3 ನಾಟಕ ಬರೀಬೇಕಿದೆ. ಒಂದು ನಮ್ಮ ಕತೆ ಕೂಟದ ಇದಕ್ಕೆ, ಆಮೇಲೆ ಪ್ರಮೋದ್ ಶೆಟ್ರಿಗೆ ಒಂದು ನಾಟಕ ಪ್ರಾಮಿಸ್ ಮಾಡಿದ್ದೀನಿ, ಆಮೇಲೆ ನಮ್ಮ PD ಸತೀಶಿಗೆ ಒಂದು ನಾಟಕ ಪ್ರಾಮಿಸ್ ಮಾಡಿದ್ದೀನಿ. ಅದನ್ನು ಈ ತಿಂಗಳಲ್ಲಿ ಬರೆದು ಮುಗಿಸ್ಬೇಕು. ಸೊ ಆದ್ದರಿಂದ ನನಗೆ ಇನ್ನೊಂದು ಅಂದರೆ ಇದು ಮುಗೀತದು. ನನಗೆ ಒಬ್ಬರು ಮೆಸೇಜ್ ಕಳಿಸಿದ್ರು, ಸತ್ಯನಾರಾಯಣ ಮೆಸೇಜ್ ಕಳಿಸಿದರು, ನಿಮ್ಮ ಪುಸ್ತಕ ಕಳಿಸಿದ್ರು, ಓದ್ತೀನಿ ಅಂತ ಕಳಿಸಿದೆ. ಅದಕ್ಕೆ ನನ್ನ ಕೆಲಸ ಏನಂದರೆ ಬರೆಯುವುದು ಮತ್ತು ಅದನ್ನು ಗಣ್ಯರಿಗೆ ಕಣ್ಣಿಗೆ ಬೀಳುವಂತೆ ಮಾಡುವುದು ಮತ್ತು ಹೊಸದನ್ನು ಶುರು ಮಾಡುವುದು ಅಂತ. ನಂದು ಅಷ್ಟೇ, ಬರೆಯುವುದು, ಬಿಡುಗಡೆ ಮಾಡೋದು ಮತ್ತು ಹೊಸದನ್ನು ಶುರು ಮಾಡುವುದು. ಹೀಗಾಗಿ ಅದು ಅಂದರೆ ಏನಾಗಿರುತ್ತೆ, ಒಂದು ದಿನ ಅಡುಗೆ ಮಾಡ್ತಾ ಇರ್ತೀವಿ ಅಥವಾ ದಿನ ಏನೋ ಒಂದು ಗಾರ್ಡನಿಂಗ್ ಮಾಡ್ತಾ ಇರ್ತಾರೆ. ರೈಟ್ರಿಗೆ ಅದು ದಿನ ರೈಟಿಂಗ್, ಅದು ಇವಾಗ ಪ್ರಿಂಟ್ ಮಾಡ್ತಿರೋ ಇಲ್ವೋ ಅನ್ನೋದು ಅದು ಬೇರೆ ಪ್ರಶ್ನೆ. ಅಂದರೆ ದಿನ ಬರಿತಾ ಇರಬೇಕು. ನಾನು ಹೇಳೋದು ದಿನಕ್ಕೊಂದು 5,000 ಪದಗಳನ್ನು ಮಿನಿಮಮ್ ಬರೀರಿ ಅಂತ. ಅದು ಈ ಪ್ರಿಂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಐ ರೈಟ್ 1000 ವರ್ಡ್ಸ್. ಅದು ಎಲ್ಲೋ ಒಂದು ಕಡೆ 1,000 ಪದ ಬರೆದಿಡ್ತೀನಿ. ಎಷ್ಟೋ ಸಲ ಯೂಸ್ ಆಗುತ್ತೆ, ಎಷ್ಟೋ ಸಲ ಯೂಸ್ ಆಗಲ್ಲ. ಬಟ್ ನನ್ನ ಕನ್ನಡ ಶುದ್ಧವಾಗಿರುತ್ತೆ. ಆಮೇಲೆ ಹೊಸ ಹೊಸ ಪದಗಳ ಆಯ್ಕೆ ಅಥವಾ ಯಾವುದೋ ಅನುವಾದ ಮಾಡ್ತೀನಿ. ನನಗೆ BR ಲಕ್ಷ್ಮಣರಾವ್ ಹೇಳ್ಕೊಟ್ಟಿದ್ದ ಅನುವಾದ. ಅಂದರೆ ಅವರೊಂದು ಒಳ್ಳೆ ಪದ್ಯ ಓದಿರೋ, ಮೊನ್ನೆ ಅನುವಾದ ಮಾಡಿದ್ರು ಅವರು, ಚಲೋ ಏಕ್ ಬಾರ್ ಫಿರ್ಸೆ ಅಜನವಿ ಬಂಜಾಯೆ ಹಮ್ ದೋನೋ ಇದೆಯಲ್ಲ, ಅದನ್ನು ಅನುವಾದ ಮಾಡಿದ್ರು. ಅವ್ರು ಈ ವಯಸ್ಸಲ್ಲಿ ಬೇಕಾಗಿಲ್ಲ ಅವರಿಗೆ. ಬಟ್ ಅದನ್ನು ಕೂತ್ಕೊಂಡು ಅನುವಾದ ಮಾಡಿ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾಡ್ಬೋದು ಅಂತ ಭಾಳ ಚೆನ್ನಾಗಿ ಮಾಡಿದ್ರು ಅದು. ಸೊ ಈ ಥರದ ನನ್ನಷ್ಟಕ್ಕೆ ಅನುವಾದ ಪ್ರಿಂಟ್ ಮಾಡಲ್ಲ ನಾನು, ಅದನ್ನು ಅನುವಾದ ಮಾಡ್ತಾ ಇರ್ತೀನಿ. ಈ ಥರ ಕೆಲಸ ಮಾಡ್ತಾ ಇರ್ತೀನಿ. ಅದರಲ್ಲಿ ಹಂಗೆ ಬರಿತಾ ಒಂದಿನ ಇದು ಕಾದಂಬರಿ ಆಗ್ಬೋದು ಅಂತ ನನಗೆ ಅನಿಸುತ್ತಲ್ಲ, ಅದನ್ನು ಮತ್ತೆ ಒಂದೇ ಸಲ ಕೂತು ಕಾದಂಬರಿ ಮಾಡ್ತೀನಿ. ಬಟ್ ರೈಟಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಪ್ರಿಂಟ್ ಆಗುತ್ತೋ ಇಲ್ವೋ. ಹರೀಶ್ ಕೇರ ಸರ್, ನೀವೆಲ್ಲ ಕತೆಗಾರರು ಪ್ರತಿ ಕಥೆಯಲ್ಲೂ ಒಂದು ಸ್ಥಾಯಿ ಭಾವವಾಗಿ ವಿಷಾದವನ್ನು ಇಟ್ಟಿರ್ತೀರಿ. ಬಹುತೇಕ ರೈಟರ್ ವಿಕಾಸ್ ಸರ್ ಇರ್ಬೋದು, ಎಲ್ರು ಈ ವಿಷಾದವನ್ನ ಯಾಕೆ ಅಷ್ಟೊಂದು ವೈಭವೀಕರಿಸ್ತೀರಿ? ಅದು ಬಹುಶಃ ವೈಭವೀಕರಣ ಅಲ್ವೇನೋ, ಯಾಕಂದ್ರೆ ಅದು ಅದರಿಂದ ಹೊರಗೆ ಬರುವಂತ ಒಂದು ದಾರಿ ಅಂತ ಹೇಳ್ಬೋದಾ ಏನೋ ಬಹುಶಃ. ಯಾಕೆ ಕುಂಡೊಡಿತೀವಿ ಅಂತಂದ್ರೆ, ಅಥವಾ ಯಾಕೆ ಗಜಲ್ ಕೇಳ್ತೀವಿ ಅಂತಂದ್ರೆ ಅದಕ್ಕೊಂದು ಹೇಳ್ತೀವಲ್ಲ ನಾವು, ಇಲ್ಲ ಆ ಪೇನಿಂದ ಹೊರಗೆ ಬರ್ಬೇಕು ಹಾಗೆ ಹೀಗೆ ಅಂತ. ಅದರಿಂದ ಗೊತ್ತಿಲ್ಲ, ಅಂದ್ರೆ ಹೊರಗೆ ಬರ್ತೀವೋ ಅಥವಾ ಜಾಸ್ತಿ ಮಾಡ್ಕೋತೀವೋ ಗೊತ್ತಿಲ್ಲ. ಕೆಲವು ಸಲ ಬರೆಯೋ ಪ್ರೊಸೆಸ್ಸಿಂದ ಕಡಿಮೆ ಮಾಡ್ಕೋತೀವಿ, ಕೆಲವು ಸಲ ಬರೆಯೋ ಪ್ರೊಸೆಸ್ಸಿಂದ ಕೆರೆದು ಹುಣ್ಣು ಮಾಡಿಕೊಳ್ಳುವ ಸಂದರ್ಭಗಳು ಬಹಳ ಇರ್ತವೇನಾ. ಕತೆಗಳ ಸ್ಥಾಯಿ ಭಾವ ವಿಷಾದ ಹಾಗೇನು ಇಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ವಿಕಾಸ್ ಇದ್ರ ಬಗ್ಗೆ ಹೇಳ್ಬೋದೇನೋ, ಯಾಕಂದ್ರೆ ನಾನು ವಿಷಾದವನ್ನು ಬಹಳ ದ್ವೇಷಿಸುವ ವ್ಯಕ್ತಿ ನಾನು. ನನ್ನನ್ನು ನೋಡಿ ನೀವು ವಿಷಾದದ ಬಗ್ಗೆ ಅವ್ರು ವಿಷಾದವಾಗಿ ಇರ್ತಾರೆ ಬಿಟ್ಟು ಬರೀತಾರೆ ಅಂತ ಅನ್ಸಲ್ಲ. ವಿಷಾದವಾಗಿರಲ್ಲ ಅವರು ಯಾಕೆ ನಮ್ದೆಲ್ಲ ಓದಿರ್ತಾರಲ್ಲ. ನನ್ಗೆ ಯಾವಾಗ್ಲೂ ಹರೀಶ್ದೊಂದು ಭೀಕರವಾದ ಲವ್ ಇರಬೇಕು, ಫೇಲ್ಯೂರ್ ಅಂತ ಅನಿಸ್ತಿರತ್ತೆ. ಅದಕ್ಕಿಂತ ಮೊದಲು ಅಂತ ಹೇಳಿದೆ, ನೀವು ಇನ್ನೂ ಭೀಕರ ಮಾಡಿದ್ರಿ. ನೀವು ಹೇಳಿದ ವಿಷಾದ ಅನ್ನೋದು ನನಗೂ, ನಾನು ಬರೆಯುವ ಕಥೆಗಳಲ್ಲೂ ವಿಷಾದವನ್ನು ನಾನು ತಂದಿಲ್ಲ. ಅಂದ್ರೆ ನನಗೆ ವಿಷಾದ ಅನ್ನೋದು ಅದೊಂದು ಏನೋ ಒಂದು ಬೇರೆ ಸ್ಪಾರ್ಕನ್ನು ಹುಟ್ಟಿಸುವ ಒಂದು ಸಾಧನ ಆಗಿರುತ್ತೆ ಹೊರತು ಅದನ್ನೊಂದು ಇದು ಹೇಳ್ತೀವಿ ಗೊತ್ತಾ, ಅಂದರೆ
ಒಂದು ಯಾವುದೋ ಒಂದು ಹುಳ ಇದರಲ್ಲೇ ಯಾವುದೋ ಒಂದು ಹೇಳ್ತೀವಿ ಅಂದರೆ ಕ್ಯೂವಲ್ಲೇ ಓಡಾಡ್ತಾ ಇರುವ ಒಂದು ಹುಳ ಅಂತ ಮಾತಾಡ್ತೀವಿ. ಅಂದರೆ ತುಂಬ ಸಲ ನಾವು ವಿಷಾದ ಅಂತ ನೀವು ಹೇಳ್ತಿರೋ ಪಾಯಿಂಟು ಅಲ್ಲೇ ಬಿದ್ದು ಒದ್ದಾಡೋದು ವಿಷಾದ ಆಗತ್ತೆ ಹೊರತು ಅದರ ಒಂದು ಇದನ್ನು ಅದಕ್ಕೊಂದು ಸ್ಪಾರ್ಕನ್ನು ಹುಟ್ಟಿಸೋದು ವಿಷಾದ ಆಗಿರಬೇಕೇ ಹೊರತು ವಿಷಾದವೇ ವಿಷಾದ ಆಗಲ್ಲ ಅಂತ ಅನ್ಸುತ್ತೆ. ಎಷ್ಟು ಟೈಮ್ ಇದೆ ಸರ್ ನಮಗೆ? ಕೊನೆ ಪ್ರಶ್ನೆ. ಗಜಲ್ ಜಗಜೀತ್ ಸಿಂಗ್ ಅಲ್ಲ, ಇನ್ನೊಬ್ರು ಗಜಲ್ ಇದರಲ್ಲ ಫೇಮಸ್, ಗುಲಾಮ್ ಅಲಿ ಅವರು ಒಂದು ಮಾತು ಹೇಳಿದ್ರು, ಯಾಕೆ ನಾನು ವಿಷಾದದ ಗೀತೆಗಳನ್ನ ಹಾಡ್ತೀನಿ ಅಂದರೆ ಜಗತ್ತಿಗೆ ಶರಾಬಿಯನ್ನು ಕುಡಿಯೋದಕ್ಕೆ ನಾನು ಪ್ರೇರಣೆ ಕೊಡ್ತಾ ಇರ್ತೀನಿ, ಅದರಲ್ಲಿ ಅವ್ರಿಗೆ ಕಾರಣಗಳೇ ಇರಲ್ಲ, ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಅದಕ್ಕೆ ನಾನು ಒಂದು ಸಣ್ಣ ಏನೋ ಪ್ರೇಮದಲ್ಲಿ ಈ ಥರದೊಂದು ವಿಷಾದ ತರ್ಬೋದು, ಅಥವಾ ನೀನು ಊರು ಬಿಟ್ಟು ಬಂದಾಗ ಒಂದು ವಿಷಾದ ತರ್ಬೋದು, ಈ ಥರದ ವಿಷಾದಗಳನ್ನು ಹಂಚ್ತಾ ಇರ್ತೀನಿ, ಅವ್ರ ಮನಸ್ಸಲ್ಲಿ ಬಿತ್ತಾ ಇರ್ತೀನಿ. ದೆನ್ ದೇ ವಿಲ್ ಬಿ ಹ್ಯಾಪಿ ಅಂತ. ಆ ವಿಷಾದ ಇಲ್ದಿದ್ರೆ ಒಂದು ಅದನ್ನು ಬದಲಾಯಿಸೋಕ್ಕೆ ಒಂದೇ ಥರ ಇರ್ತಲ್ಲ ಬೋರ್ಡು. ಭಾಳ ಚೆನ್ನಾಗಿ ಹೇಳ್ತೇನೆ ನಾನು. ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆ ನಾನು ಶ್ರದ್ಧಾ ಅವರಿಗೆ ಕೇಳೋದು ಅಂದರೆ, ನಾವು ಯಾವುದೋ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಬರವಣಿಗೆ ಇದರಲ್ಲಿದ್ದೀವಿ, ನೀವು ಬೇರೆ ಬೇರೆ ಒಂದು ಫೀಲ್ಡಲ್ಲಿದ್ರಿ. ಯಾವುದೋ ಒಂದು ಹಂತದಲ್ಲಿ ಅಂದರೆ ಈ ದಾರಿ ಇದಲ್ಲ, ಅದು ಆ ದಾರಿ ಅಂತ ಅನ್ಸತ್ತಲ್ಲ. ಸೊ ನಿಮಗೆ ಹಾಗೆ ಅನ್ನಿಸಿದ ಕ್ಷಣ ಯಾವುದು, ಮತ್ತು ನೀವು ಈ ಹೊಸ ದಾರಿಯನ್ನು ಕಂಡುಕೊಂಡ ಬಗೆ ಯಾವುದು? ಐ ಥಿಂಕ್ ನನಗೆ ಲಾಸ್ಟ್ ಅದು ಅನಿಸಿದ್ದು ನಾನು IT ಟೆಕಿ ಆಗಿದ್ದಾಗ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗ ಇದು ನನಗೆ ಬರಲ್ಲ ಅಂತ ಗೊತ್ತಾಗಿದ್ದು ಆ ಟೈಮಲ್ಲಿ. ಆಮೇಲೆ ಅಂತ ಕ್ರಿಯೇಟಿವ್ ಪರ್ಸ್ಯೂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇದು ಬರಲ್ಲ, ಇದು ಮಾಡಬಾರ್ದು ಅನ್ನೋದು ಅನಿಸಿದ್ದಿಲ್ಲ. ಬಿಕಾಸ್ ನನಗೆ ಬಹಳ ಬೇಗ ಐ ಹ್ಯಾಡ್ ಅಂಡರ್ಸ್ಟುಡ್ ದಟ್ ದೆರ್ ಇಸ್ ನೋ ಟೈಮ್ ವೇಸ್ಟೆಡ್ ವೆನ್ ದೆರ್ ಇಸ್ ಲರ್ನಿಂಗ್. ಅದು ಈಗ ನೋಡಿ 3 ವರ್ಷ ನಾನು ಕಲರ್ಸ್ ಕನ್ನಡದಲ್ಲಿ ಇದ್ದಿದ್ದು, ನಾನೊಂದು ಓಹೋ ಸಕ್ಸಸ್ ಇನ್ ಟರ್ಮ್ಸ್ ಆಫ್ TRP ಕಂಡಿದ್ದು ಅಂತ ಹೇಳಕ್ ಆಗಲ್ಲ. ಆದ್ರೆ ಆ 3 ವರ್ಷದಲ್ಲಿ ನನಗೆ ನಾನು ಕಲ್ತಿದ್ದ ವಿಷಯಗಳಿದೆಯಲ್ಲ, ಇಟ್ ಈಸ್ ಪ್ರೈಸ್ಲೆಸ್. ಇನ್ಫ್ಯಾಕ್ಟ್ ನಾನು ಇವತ್ತು ಕಾಂಟೆಂಟ್ ಕ್ರಿಯೇಷನ್ ಸ್ಪೇಸಲ್ಲಿ ಐ ಫೀಲ್ ದ ಕೈಂಡ್ ಆಫ್ ಸಕ್ಸಸ್ ಐ ಹ್ಯಾವ್ ಸೀನ್ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ನನಗೆ ಆಫ್ಟರ್ ಐ ಕ್ವಿಟ್ IT, ಇನ್ಫ್ಯಾಕ್ಟ್ IT-ಯಲ್ಲಿ ಇದ್ದಿದ್ದು ಒಂದು 2-3 ವರ್ಷ ವಾಟ್ ಐ ವಾಸ್ ದೇರ್, ಅದ್ರಲ್ಲಿ ಕಲ್ತಿರೋ ವಿಷಯಗಳು ಆ ಇಕೋಸಿಸ್ಟಮ್ ಬಗ್ಗೆ, ಅದನ್ನ ಎಷ್ಟು ಪ್ರಾಫಿಟಬಲ್ ಆಗಿ ನಾನು ಕಮರ್ಷಿಯಲಿ ಬಳಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಸೊ ಐ ಫೀಲ್ ದೆರ್ ಇಸ್ ನೋ ಪಾರ್ಟ್ ಆಫ್ ಮೈ ಲೈಫ್ ದಟ್ ಐ ಕ್ಯಾನ್ ಲುಕ್ ಬ್ಯಾಕ್ ಆ್ಯಂಡ್ ಸೇ ಇಲ್ಲಿ ಟೈಮ್ ವೇಸ್ಟ್ ಆಗೋಯ್ತು ನಂದು. ಅದು ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡುವಾಗಲೂ ಗೊತ್ತಿರಲಿಲ್ಲ ವೇರ್ ದಿಸ್ ಇಸ್ ಗೋಯಿಂಗ್ ಟು ಗೋ ಅಂತ. ಆದರೆ ಆ 4 years ಆಫ್ ಇಂಜಿನಿಯರಿಂಗ್ನ ನಾನು ಸ್ಟ್ಯಾಂಡಪ್ ಮಟೀರಿಯಲಲ್ಲಿ ಬಳಸಿ, ನಾನು ಕಾಂಟೆಂಟ್ ಕ್ರಿಯೇಷನಲ್ಲಿ ಬಳಸಿ, ಇನ್ಫ್ಯಾಕ್ಟ್ ಐ ಥಿಂಕ್ ಎವ್ರಿ ಆರ್ಟಿಸ್ಟ್ ಅವರ ಲೈಫ್ ಜರ್ನಿಯಿಂದನೇ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸಸ್ನೇ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಆ್ಯಂಡ್ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ. ನನಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, TV, ಇಷ್ಟು ಕಡೆ ನಾನು ಐ ಕಾಲ್ ಮೈ ಸೆಲ್ಫ್ ಅ ರೋಲಿಂಗ್ ಸ್ಟೋನ್. ಅಂದರೆ ಈ ಕಲ್ಲು ಓಡಾಡುತ್ತಲ್ಲ ಮಳೆಯಲ್ಲಿ, ಆ ಥರ ಐ ಹ್ಯಾವ್ ರೋಲ್ಡ್ ಅಕ್ರಾಸ್ ಆಲ್ ಆಫ್ ದೀಸ್. ಆ್ಯಂಡ್ ಐ ಫೀಲ್ ಎವ್ರಿ ಟೈಮ್ ಎವ್ರಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಅ ಲರ್ನಿಂಗ್. ಆ್ಯಂಡ್ ಹೆನ್ಸ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಫೆಲ್ಟ್ ಇದು ನನ್ನ ದಾರಿ ಅಲ್ಲ ಅಂತ ಅನಿಸಿಲ್ಲ. ಎವ್ರಿ ದಾರಿ ಈಸ್ ಅ ಪ್ರಿಪರೇಷನ್ ಫಾರ್ ಸಮಥಿಂಗ್ ಅಂತ ಮಾತ್ರ ಅನ್ಕೊಂಡಿದ್ದೀನಿ. ನಾನು ನಡೀತಿರೋ ಎಲ್ಲ ದಾರಿ ಯಾವುದಕ್ಕೂ ನನ್ನ ಪ್ರಿಪೇರ್ ಮಾಡ್ತಾ ಇದೆ. ಅದು ನಂಬ್ಕೊಂಡಿದ್ರೆ ಐ ಥಿಂಕ್ ನಾವು ಬಹಳ ಹಸಿವಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒದ್ದಾಡ್ತೀವಿ. ಸೊ ಅದು ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.